ವ್ಯೂ ನೋಡ್ತೀರಾ, ವ್ಯೂ ಮಳೆ ಬರ್ತಾ ಇದೆ, ಜಿಡಿ 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 ಅಂತ ಚಿಟಿ 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 ಮಳೆ ಬರ್ತಾ ಇದೆ. ಏನು ಇಲ್ಲ, ಸುಮ್ಮನೆ ಹಿಂಗ್ ಆಡ್ತಾ ಇರುತ್ತೆ. ಗೈಡ್ ಟೆನ್ಷನ್ ಆದ್ರೂ ಒಂದ್ಸಲಿ, ಗೈಡ್ ಟೆನ್ಷನ್ ಆಗಿ ತುಂಬಾ ಕ್ರಿಟಿಕಲ್ ಆಗಿದೆ ಇದು. ಏನು 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 ದೇವರಾಜ್ ಅವನ ಸಖತ್ತಾಗಿದೆ ಗುರು ವ್ಯೂ. ಹರೀಶ್ ಇಲ್ವಲ್ಲ, ಹುಡ್ಕೋ ಹರೀಶ್ನ. ನನ್ ಮಾತು ಯಾರು ಕೇಳ್ತಾನೆ ಇಲ್ಲ, ಎಲ್ಲ ಅವ್ರವ್ರ ಗೈಡ್. ಯಾವ ದಾರಿಲಿ ಹೋಗ್ತಾ ಇದೀವಿ ಅಂದ್ರೆ ಯಪ್ಪ ಗೊತ್ತೇ ಆಗ್ತಾ ಇಲ್ಲ ನನ್ಗೆ. ಅಲ್ಲೇ ಗೊತ್ತಾ ಇದೆಯಾ ನನ್ ಕಾಲ್ ನೋಡಿ ಡಾರ್ಲಿಂಗ್ಸ್ ಹೆಂಗಾಗಿದೆ. ಸೂಪರ್ ಅಣ್ಣ, ಸ್ಲೀಚ್ ಕಚ್ಚಿದೆ ನೋಡಿ, ಫಾಲ್ಸ್ ಇದೆ ನೋಡಿ ಡಾರ್ಲಿಂಗ್ಸ್. ವಾ ಇಷ್ಟು ಸಖತ್ತಾಗಿದೆ ನೋಡಿ. ಸ್ಟ್ರೇಂಜರ್ ಥಿಂಗ್ಸ್ ಮೂವಿ ಒಳಗಡೆ ಹೋದಂಗ ಅನಿಸ್ತಾ ಇದೆ ನಂಗೆ. ಫ್ರೆಂಡ್ಸ್ ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ ಫ್ರೆಂಡ್ಸ್, ಬನ್ನಿ ಹೋಗೋಣ. ಡಾರ್ಲಿಂಗ್ಸ್ ಐ ಆಮ್ ರೆಡಿ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬೇನೋ. ಸರ್ ಡಾರ್ಲಿಂಗ್ಸ್ ಇವಾಗ ನಾವು ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ ನೋಡಿ. ಟ್ರೆಕ್ಕಿಂಗ್ ಕರ್ಕೊಂಡು ಹೋಗೋದಕ್ಕೆ ನಮ್ಮ ಬ್ರದರ್ ಬಂದಿದ್ದಾರೆ. ಫುಲ್ ಆಗಿದೆ ಸರ್ ಇವತ್ತು. ಫುಲ್ ಆಗಿದೆ ಸರ್ ಇದು. ಮಳೆ ಬರ್ತಾನೆ ಇದೆ, ಮಳೆ ಬರ್ತಾನೆ ಇರುತ್ತೆ. ಮಳೆ ಇಲ್ಲ, ಮೊನ್ನೆ ಜಾಸ್ತಿ ಆಗಿದೆ, ಮಳೆ ಬರ್ತಾ ಇದೆ ಸರ್. ಇದು ಬರ್ತಾ ಇದೆ ಫುಲ್ ಇರುತ್ತೆ ಇವತ್ತು ಮೋಸ್ಟ್ಲಿ ಫುಲ್ ಇರುತ್ತೆ ಇವತ್ತು ಮಳೆ. ಇದು ಹತ್ಬೇಕಾದ್ರೂ ಮಳೆ ಡಾರ್ಲಿಂಗ್ಸ್, ಇದು ಯಾವಾಗಲೂ ಹಾಕೊಂಡೇ ಹೋಗ್ಬೇಕು. ಬನ್ನಿ ಇದನ್ನು ಹಾಕೊಂಬೋಣ. ನೋಡಿ ಅಲ್ಲಿ ಬಂದಿದೆ ಟ್ರಕ್ಕು, ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಆ ಟ್ರಕ್ಕಲ್ಲಿ ವಿಲ್ ಗೋ. ಬೆಳಿಗ್ಗೆ ಇವಾಗ 6:30 ಬಿಡ್ತಾ ಇದೀವಿ ಟ್ರೆಕ್ಕಿಂಗಿಗೆ. ವೆದರ್ ನೋಡಿ ಯಾವ ತರ ಇದೆ, ಮಳೆ ಎಲ್ಲ ಹೆಂಗ್ ಬರ್ತಾ ಇದೆ ನೋಡಿ ಡಾರ್ಲಿಂಗ್ಸ್. ಇನ್ನ ಒಂದ್ ಈ ಕಡೆ ಹೋದ್ರೆ ಮಳೆ ಡುಬು 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 ಅಂತ ಬಡಿತಾ ಇದೆ. ಕೆರೆ ದಡ ತರ, ಅಲ್ಲಿದ್ದರೆ ಮಳೆ, ಇಲ್ಲಿದ್ದರೆ ಮಳೆ ಇಲ್ಲ. ಹಾಯ್ ಪಕ್ಕದ ಮನೆಯವರೆಲ್ಲ, ಪಕ್ಕದ ಮನೆಯವರು ಚೆನ್ನಾಗಿದ್ದೀರಾ? ಬನ್ನಿ ತಿನ್ಕೊಂಡು ಹೋಗೋಣ. ಟು ಡಾರ್ಲಿಂಗ್ಸ್ ಡಮ್ಶರತ್ ಆಡಿದೀವಿ ಎಷ್ಟು ಸಖತ್ತಾಗಿ ಆಡಿದೀವಿ ಅಂದ್ರೆ ಯಪ್ಪ. 12:30 ತನಕ ನೈಟ್ ಹೌಸ್ ಡಮ್ಶರತ್ ಆಡಿದೀವಿ. ಕ್ರೇಜಿ ಆಗಿತ್ತು. ವೆದರ್ ನೋಡಿ ಡಾರ್ಲಿಂಗ್ಸ್ ಹೆಂಗಿದೆ. ಬೆಳಿಗ್ಗೆ ಮಳೆ ಬರ್ತಾ ಇದೆ. ರಮೇಶ್ ಏನ್ ಅನಿಸ್ತಾ ಇದೆ? ಮಳೆ ಮೇಲೆ ಖುಷಿ ಆಗ್ತಾ ಇದೆಯಾ, ಬೇಜಾರಾಗ್ತಾ ಇದೆಯಾ? ಮಳೆ ಅಂದ್ರೆ ಬಚ್ಚಲ್ ಮನೆ ತರ ಉಯ್ತಾ ಇರುತ್ತೆ, ಬತ್ಲು ಮನೆ ತರ ಇದೆ ಅಂತ ಆಚೆ ಎಲ್ಲ ನೋಡಿ ಡಾರ್ಲಿಂಗ್ಸ್ ಹೆಂಗಿದೆ. ಇವಾಗ ಬೆಳಿಗ್ಗೆ ಓಡ್ತಾ ಇದೀವಿ ಟ್ರೆಕ್ಕಿಂಗಿಗೆ, ಬಂಡಾಜೆ ಟ್ರೆಕ್ಕಿಂಗಿಗೆ. ಅರ್ಲಿ ಮಾರ್ನಿಂಗ್ ವಿ ಆರ್ ಲೀವಿಂಗ್. ಪಕ್ಕದ ಮನೆ ಮಂಜುನಾಥ್ ಅವ್ರು ನಮ್ಮ ಜೊತೆ ಇದ್ದಾರೆ. ಪಕ್ಕದ ಮನೆ ಮಂಜುನಾಥ್ ಅವ್ರೆ ಹಾಯ್. ಏನ್ರಿ ಹಂಗಂದ್ರೆ ಪನ್ನೀರ್ ಅಂತಾನ? ಓಕೆ ಡಾರ್ಲಿಂಗ್ಸ್, ಹಿಂಗಂದ್ರೆ ಪನ್ನೀರ್ ರೆಡಿ ಆಗಿದೆ ಅಂತ ತಿಂಡಿಲಿ. ಬನ್ನಿ ಪನ್ನೀರ್ ತಿನ್ಕೊಂಬರೋಣ. ಅಲ್ಲಿ ಇನ್ನೊಬ್ರು ಬರ್ತಾ ಇದಾರೆ. ಮಳೆ ಅಂದ್ರೆ ಇಷ್ಟಪಡ್ತಾರೆ ಅನ್ಸುತ್ತೆ ಇವರು. ನೆನ್ನೆನೂ ಕೂಡ ಸೀರೆ ಹಾಕೊಂಡು ನೆನಿತಾ ಇದ್ರು, ಇವಾಗ್ಲೂ ನೆನಿತಾ ಇದಾರೆ. ಮಳೆನ ಪ್ರೀತಿಸೋದು, ಆನಂದಿಸೋದು ಅಂದ್ರೆ ಇದು ಕಣ. ವೆದರ್ನಲ್ಲಿ ಮಳೆ ಬಗ್ಗೆ ಬೈತವ್ ಬಟ್ಲು ಮನೆ ತರ ಇದೆ ಇದು ಅಂತ ನನ್ಗೆ ಹೇಳ್ತಾ ಇಲ್ಲ ಕಣ. ನೋಡ ಅದು ಆ ತರ ಆನಂದಿಸ್ಬೇಕು ಪರಿಸರ ಫೀಲ್ ಮಾಡೋದ್ ಬರ್ಬೇಕು ನಿನ್ಗೆ. ಎಲ್ಲ ಇವ್ರ ಜೊತೆ ಬಂದಿದ್ದೀನಿ. ಪರಿಸರ ಪ್ರೇಮಿ ಅಂಜಲಿ. ಹೌದು, ಚೆನ್ನಾಗಿದೆ. ಯಾವ್ದು ಇಷ್ಟ ಇಲ್ಲ? ಮಳೆ ಇಷ್ಟ ಇಲ್ಲ. ಮಳೆ ಇಷ್ಟ ಇಲ್ವಾ? ಮಳೆ ನಿಲ್ಬೇಕು. ಮಳೆ ಇಷ್ಟ ಇಲ್ಲ ಅಂದ್ರೆ ಬಿಚ್ಚಾಕಿದ್ನೆಲ್ಲ ಯಾಕೆ ಹಾಕೊಂಡಿದ್ಯಾ? ಮಳೆ ಬರ್ತಿರಕ್ಕೆ ಮಳೆ ಇಷ್ಟ ಇಲ್ಲ ಅಂತ ಹಾಕೊಂಡಿದ್ಯಾ? ಇಷ್ಟ ಇದ್ರೆ ಹಾಕೊಂತ ಇರ್ಲಿಲ್ಲ. ಯಾರು ಹಾಕೊಂತಾರೆ? ಮಳೆ ಬಂದಿಲ್ಲ ಅಂದ್ರೆ ಹುಚ್ಚರು ಅಂದ್ಕೊಂತಾರೆ ಹಾಕೊಂಡ್ರೆ. ಬಾಯ್ ಕಡೆ ಆಯ್ತು. ಹೇಗೆ ಅಂದ್ರೆ ಬೆಂಗಳೂರಲ್ಲಿ ಮಳೆ ಬಂದಿಲ್ಲ ಅಂತ ಬೈತಾರೆ. ಮಳೆಗೋಸ್ಕರ ಇಲ್ಲಿ ಚಿಕ್ಕಮಂಗ್ಳೂರಿಗೆ ಬಂದು ಮಳೆನ್ ಬೈತಾರೆ. ಮಳೆಗೆ ಬೈತಾರೆ. ಮತ್ತೆ ಏನಕ್ಕೆ ಬಂದೆ ಇಲ್ಲಿಗೆ? ಅಲ್ಲೇ ಇರ್ಬೇಕಿತ್ತು ಟ್ರಾಫಿಕ್ ಅಲ್ಲಿ. ಬೆಂಗಳೂರು ಟ್ರಾಫಿಕ್ ಅಲ್ಲಿ. ಬೆಂಗಳೂರಲ್ಲಿ ಮಳೆ ಇಲ್ಲ, ಇಲ್ಲಿ ಮಳೆ ಇದೆ. ಯಾವ ತರ ಮಳೆ ಇದೆ? ಯಾವ ತರ ಮಳೆ? ಜಾಸ್ತಿ ಜೋರಿದೆ. ಜಾಸ್ತಿ ಬೇಡ, ಕಮ್ಮಿ ಇರ್ಬೇಕು, ಮೀಡಿಯಂ. ಬಂದು ಹೋಗ್ಬೇಕು, ಬರ್ತಾನೆ ಬರ್ಬೇಕು, ಹೋಗ್ಬೇಕು. ಡಾರ್ಲಿಂಗ್ಸ್ ಟ್ರೆಕ್ಕಿಂಗ್ ಹೋಗೋದಕ್ಕೂ ಮುಂಚೆ ಬೆಳಿಗ್ಗೆ ನಮ್ಗೆ ಉಪ್ಪಿಟ್ಟು ರೆಡಿ ಇದೆ. ಉಪ್ಪಿಟ್ಟು ಮತ್ತೆ ಓಕೆ ದೋಸೆ ರೆಡಿ ಇದೆ. ಅಪ್ಪ ನಾನು ದೋಸೆ ಹಾಕೊಂಡ್ಬಿಡ್ತೀನಿ. ಉಪ್ಪಿಟ್ಟಿಗೂ ನಮ್ಗೆ ಆಗ್ಬರಲ್ಲ. ವಿಲ್ ಟೇಕ್ 2 ದೋಸಸ್. ಉಪ್ಪಿಟ್ಟು ತಿನ್ನೋದ್ರ ಬದಲು ನಾವು 2 ದೋಸೆ ಜೊತೆಗೆ ಚಟ್ನಿ ತಿನ್ನೋಣ. ಚಟ್ನಿ ಚಟ್ನಿ ಹಾಕೊಳ್ಳಿ, ದೋಸೆ ತಿನ್ಕೊಳ್ಳಿ, ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದ್ಬಿಡಿ. ಆಮೇಲೆ ಮತ್ತೆ ಮಲ್ಕೊಳ್ಳಿ, ಎದ್ದು ಬೆಂಗಳೂರು ಹೊರಟ್ಬಿಡಿ. ಹೆಂಗಿದೆ ನನ್ನ ಕವನ? ಚೆನ್ನಾಗಿದೆ ಅಲ್ವಾ? ನಾನು ಯಾರ ಪಕ್ಕ ಕೂತ್ಕೊಳ್ಳಿ? ರಮೇಶನ್ ಪಕ್ಕ ಕೂತ್ಕೊಳ್ಳಲ್ಲ, ನೀನು ಎದುರಿಸ್ತಾನ ಅವನು. ಏನಾಯ್ತು? ತಿಂಡಿ ಖಾಲಿ ಆಗಿದೆ. ಏನ್ ಯೋಚನೆ ಮಾಡ್ತಾ ಇದ್ಯಾ? ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ. ಹೈ ಸರ್, ದೂರ ಓಡಿಸ್ರ ಇದ್ದು. ಓಕೆ ಡಾರ್ಲಿಂಗ್ಸ್, ತಿಂಡಿ ತಿಂದಾಯ್ತು. ಈಗ ಓಡೋ ಟೈಮ್ ಬಂದಿದೆ. ಕಮ್ ಲೆಟ್ಸ್ ಗೋ.
ಉಪ್ಪಿಟ್ಟು ಒಂದು ಸ್ವಲ್ಪ ಟೇಸ್ಟ್ ಮಾಡಿರಲಿಲ್ಲ, ಉಪ್ಪಿಟ್ಟು ಒಂಚೂರು ಟೇಸ್ಟ್ ಮಾಡೋಣ. ಬಿಸಿ ಬಿಸಿ ಸುಟ್ಟೋಗ್ತಾ ಇದೆ. ಲೆಟ್ಸ್ ಗೋ ಟು ಈಟ್ ಉಪ್ಪಿಟ್ಟು. ಫ್ರೆಂಡ್ಸ್, ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ ಫ್ರೆಂಡ್ಸ್, ಬನ್ನಿ ಹೋಗೋಣ. ಹೊಗೆ ಕಾಣಿಸ್ತಾ ಇಲ್ವಾ? ನಂಗೆ ಕಾಣಿಸ್ತಾ ಇದೆ. ಹೊಗೆ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಅಂತೆ. ನಿಮಗೆ ಕಾಣಿಸ್ತಾ ಇಲ್ಲ ಅಂದ್ರೆ ನಮ್ಮ ಪ್ರಾಬ್ಲಮ್ ಅಲ್ಲ. ಆಕಾಶ್ ಹುಸಿ ಬಿಚ್ಚೋ ಇಲ್ಲಿ ಒಳಗಡೆ. ಯಾಕೋ ಹಿಂಗ ಹಾಕೊಂಡು ನಿಂತಿದ್ಯಾ? ಇದು ಆಯುಧಗಳು ತೊಳಿ ಫಸ್ಟು. ಹಾಕ ಒಂದು ನಿಮಿಷ ನಾನು ಹಾಕೊಂಡಿರ್ತೀನಿ. ವಾ, ಈ ಥರ ಸ್ಪ್ರೇ ಆಗುತ್ತೆ ಇದು. ಓಕೆ ರಿಂಗಾಗ್ತಿಲ್ವಾ? ಓಕೆ ಡಾರ್ಲಿಂಗ್ಸ್, ಬನ್ನಿ ಟ್ರೆಕ್ಕಿಂಗ್ ಹೋಗೋಣ. ಅಯ್ಯಯ್ಯೋ, ನನ್ನ ಆಯುಧ ಎಲ್ಲೋ ಅನ್ನೋ ಥರ ಬೇಕೇ ಬೇಕು ಡಾರ್ಲಿಂಗ್ಸ್. ಅಷ್ಟು ಮಳೆ. ಇದು ಹಾಕೊಂಡು ಜೂಟ್ ಆಗೋಣ ಬನ್ನಿ ಡಾರ್ಲಿಂಗ್ಸ್. ಇವಾಗ ಬಂಡಾಜೆ ಟ್ರೆಕ್ಕಿಂಗಿಗೆ ಹೊರಡ್ತಾ ಇದ್ದೀವಿ. ನೋಡಿ, ನಮ್ಮ ಟ್ರಕ್ ರೆಡಿಯಾಗಿದೆ. ಇದೇ ಟ್ರಕ್ಕು. ಈ ಟ್ರಕ್ಕಲ್ಲಿ ಇವಾಗ ಕೂತ್ಕೊಂಡು ನಿಂತ್ಕೊಂಡು ಹೆಂಗೋ ಹಾಡ್ಕೊಂಡು ಬನ್ನಿ. ಲೆಟ್ಸ್ ಗೋ ಡಾರ್ಲಿಂಗ್ಸ್. ಐ ಆಮ್ ರೆಡಿ. ನೀನು ರೆಡಿ ಸೆಟ್ ಗೋ. ಯಾಕೋ ಹಿಂಗೆ ಬರ್ತಾಯಿದೆ ಈ ಥರದ್ದು ಹಾಕೊಳ್ಳೋ? ಆ ಥರದ್ದು ಹಾಕು. ಹಳೆ ಸ್ಟೈಲ್ ಅದು, ಹೊಸ ಸ್ಟೈಲ್. ಹೊಸ ಸ್ಟೈಲ್ದು ಗೊತ್ತಾಗುತ್ತೆ ಬಾಲಿ. ಮಳೆ ಬಂದಾಗ ಹೊಸ ಸ್ಟೈಲ್ ಹೆಂಗೆ ಅಂತ. ಓಕೆ ಡಾರ್ಲಿಂಗ್ಸ್, ಹಿಂದೆ ನೋಡಿ ಡಾರ್ಲಿಂಗ್ಸ್, ವ್ಯೂ ಯಾವ ಥರ ಇದೆ, ಎಷ್ಟು ಸಖತ್ತಾಗಿದೆ ಅಂದರೆ ನೋಡಿ. ಇಲ್ಲೆಲ್ಲ ಈ ಫ್ಲವರ್ಸಿಂದ ಹಿಡಿದು ಆ ವ್ಯೂ ತನಕ ಏನು ಕ್ರೇಜಿ ಆಗಿದೆ ನೋಡಿ ಡಾರ್ಲಿಂಗ್ಸ್. ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ತುಂಬ ಇಷ್ಟ ಕೂಡ ಆಗುತ್ತೆ ಎಲ್ರಿಗೂ. ತುಂಬ ದಿನ ಇದ್ಬಿಟ್ರೆ ಇಲ್ಲಿ ಸಾಕಪ್ಪ, ಸಾಕು ಅನಿಸುತ್ತೆ. ಅವನ ಹತ್ರ ಇದೆ, ತಿಂಡಿ ಜೊತೆ ಇದೆ. ಹೆಂಗೆ ಹಚ್ಕೊಂತ ಇದ್ದಾರೆ ಡೆಟಾಲಲ್ಲೇ ಸ್ನಾನ ಮಾಡ್ತಾನೆ ಅನ್ಸುತ್ತೆ ಈಗ ಅವನು. ಮಂಜುನಾಥ್ ಡೆಟಾಲಲ್ಲಿ ಸ್ನಾನ ಮಾಡ್ತಾ ಇದ್ದಾನೆ ನೋಡಿ. ಎಲ್ಲ ಹೆಂಗೆ ಹಚ್ಕೊತಾ ಇದ್ದಾರೆ ಕಾಲಿಗೆ ಡೆಟಾಲ್ನ. ಇಬ್ರು ಕರೆಕ್ಟಾಗಿ ಹಚ್ಕೋತಾ ಇದ್ದಾರೆ ಕಣ. ಲೀಚಸ್ ಒಂದು ಹತ್ಬಾರ್ದೇನೋ, ಸತ್ತೋಗ್ಬಿಡ್ಬೇಕು ಡೆಟಾಲ್ ಹತ್ತಿದ್ರೆ. ಹೋಗಿ ಇವ್ರ ಕಾಲ್ಗೆ ಹತ್ತದ್ನೆಲ್ಲ ಅಂತ ಬೇಜಾರಾಗ್ಬಿಡ್ಬೇಕು. ಅದು ಮಾತಾಡ ಏನಾದ್ರು ಡೆಟಾಲಲ್ಲಿ ನೋಡೋ, ಒಂದು ಲೀಚ್ನು ಬದುಕ್ಸಕ್ಕೆ ಬಿಡಲ್ಲ ಅವರು. ಹತ್ತುತ್ತಿದ್ದಂಗೆ ಸತ್ತೋಗ್ಬೇಕದು. ಸಾಯಿಸಕ್ಕೆ ಅಂತಾನೆ ಬರ್ತಾ ಇದ್ರು. ಲೀಚ್ ಸಾಯಿಸಕ್ ಬರ್ತಾವ್ರೇನು ನೋಡಿ. ನಮ್ಮ ಗೈಡ್, ಟ್ರಕ್ ಗೈಡ್ ಇವರೇ. ಬಂಡಾಜ ಕರ್ಕೊಂಡು ಹೋಗ್ತಾ ಇರೋದು. ಹಿಂದೆ ಇದ್ದಾರೆ ಡ್ರೈವರ್, ಇಲ್ಲಿದ್ದಾರೆ ಗೈಡ್. ಇಲ್ಲಿ ಗೈಡ್. ವಿ ಆರ್ ರೆಡಿ. ಹಿಂಗೆ ಓಕೆ. ಬೇಗ ಕಾಣಿಸುತ್ತಲ್ಲ, ಗೊತ್ತಾಗುತ್ತೆ. ಲೀಚ್ಗೆ ಗೊತ್ತಾಗ್ಬಾರ್ದು ನಾನು ಹಚ್ಚಿದ್ದೀನ ಇಲ್ವಾ. ಅಂಡರ್ ಕವರ್ ಏಜೆಂಟ್ ಅಲ್ಲ, ಹತ್ತಿದ್ರೆ ನಮಗೂ ಗೊತ್ತಾಗ್ಬಾರ್ದು. ಸರ್ಪ್ರೈಸ್ ಶಾಕ್ ಆಗ್ಬಿಟ್ಟು. ಡಾರ್ಲಿಂಗ್ಸ್, ನಿನ್ನೆ ಒಂದು ಲೀಚ್ ಕಚ್ಚಿದೆ, ನಂಗೆ ತೋರಿಸ್ತೀನಿ ರೀ ಒಂದು ನಿಮಿಷ. ಹತ್ರಕ್ಕೆ ಬರೋ ಸಪೋರ್ಟ್ಗೆ ನೋಡಿ ಡಾರ್ಲಿಂಗ್ಸ್ ಹೆಂಗಾಗಿದೆ ಲೀಚ್ ಕಚ್ಚಿ. ಸರಿ, ಎಷ್ಟೊತ್ತಿಗೆ ಹೋಗ್ತೀವಿ? ಹೋಗ್ಬಿಟ್ರೆ ಒಂದು ಅರ್ಧ ಗಂಟೆನಾ? ಒಂದು ಹಾಫ್ ಆನ್ ಅವರ್. ಹಾಫ್ ಆನ್ ಅವರ್ ಅಷ್ಟೇ ಡಾರ್ಲಿಂಗ್ಸ್. ಪಟ್ ಅಂತ ಹೋಗ್ಬಿಡೋಣ, ಝುಯ್ ಅಂತ. ಸ್ಲಿಪ್ಪರ್ ಏನಾದರೂ ಇರುತ್ತೆ ಸರ್? ಜಾರ್ತೀವ ಏನಾದರೂ? ಇದೆ ಸರ್, ಜಾರ್ತೀವ ಅಂದರೆ ಜಾರದೇನಿಲ್ಲ, ಬಟ್ ಅದು ಕೆಸರಲ್ಲಿ ಸ್ವಲ್ಪ ಕೊಚ್ಚ ಇರ್ತದೆ. ಮಳೆ ಬಂದಿದೆಯಲ್ಲ, ಚೆನ್ನಾಗಿರುತ್ತೆ. ಒಳ್ಳೆ ಮಜಾ ಇರುತ್ತೆ. ಅಲ್ಲ ನಡ್ಕೊಂಡು ಹೋಗೋದು ಚೆನ್ನಾಗಿರುತ್ತೆ. ಕಮಾಂಡ್ ಡಾರ್ಲಿಂಗ್ಸ್, ಇರ್ಸ್ಕೊ. ನೀವು ಬನ್ನಿ ನೆಕ್ಸ್ಟು ಇದೇ ರೆಸಾರ್ಟಿಗೆ ಬನ್ನಿ. ಇವ್ರಿಗೆ ಬುಕ್ ಮಾಡ್ಕೊಳ್ಳಿ. ಟ್ರಕ್ನೆಲ್ಲ ಕರ್ಕೊಂಡ್ಬಂದ್ಬಿಡ್ತಾರೆ. ವಾವ್, ಎಷ್ಟು ಸಾಕಾಗಿದೆ ನೋಡಿ ಡಾರ್ಲಿಂಗ್ಸ್. ವೆದರ್ ಆಗಲಿ, ಹಿಂದೆ ಇರುವ ಸೀನರಿ ಆಗಲಿ, ಈ ರೆಸಾರ್ಟ್ ಆಗಲಿ, ಅಲ್ಲಿರೋ ಫ್ರೆಂಡ್ಸ್ ಸಖತ್ತಾಗಿಲ್ಲ ಬಿಡಿ. ಆ ಫ್ರೆಂಡ್ಸ್ನ ಬಿಟ್ಟು ಎಕ್ಸ್ಕ್ಲೂಡ್ ಮಾಡಿ ಇದೆಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಈ ಥರ ಫ್ರೆಂಡ್ಸ್ ಜೊತೆ ಬಂದರೆ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು. ನನ್ನಂಥವ್ರ ಜೊತೆ ಬಂದರೆ ನಿಮಗೆ ಇಷ್ಟ ಆಗ್ಬೋದು. ಏನೋ ಒಂದು ಆಗ್ಬೋದು. ಬನ್ನಿ ಒಟ್ಟಲ್ಲಿ. ಏನೋ ಅದು ಯಾಕೋ ಬಿಚ್ತೀಯಾ, ಹಾಕ್ತೀಯಾ? ಏನಪ್ಪ ನಿಂದು ಆಕಾಶಿ ಯಾಕೆ? ನಮ್ಮ ಟ್ರಕ್ ರೆಡಿ ಇದೆ. ಟ್ರಕ್ಕಲ್ಲಿ ಹೋಗೋಣ ಬನ್ನಿ. ಬಲಗಾಲಿಟ್ಟು ಬಾರಮ್ಮ ಅಂತ ಹತ್ಬಿಡಿ. ಅಲ್ಲಿ ಹತ್ತು ನಿಂತಿದೆಯಲ್ಲ ಫಸ್ಟು ಆಲ್ವೇಸ್ ಇದೆ ರೀಟ್.
ಇಬ್ರು ಒಂದೇ ತರ ಕಾಣಿಸ್ತಾ ಇದೀವಿ, ಸೂಪರ್ ಆಗಿ. ಒಬ್ಬ ಮಾತ್ರ ಡಬ್ಬ ತರ ಕಾಣಿಸ್ತಾ ಇದ್ದಾನೆ. ಇದು ಎಡಿಟ್ ನಾವೆಲ್ಲ ಎಡಿಟ್ ಮಾಡೋದು. ಈಗ ಆಕ್ಟಿವ್ ಆದ ಕಡೆ ಇವನು ಏನಾದ್ರು ಕೊಟ್ಟೆನೋ ಹಿಂದೆ ಬರ್ತಾನೆ. ಅಂಜಲಿ ಅವ್ರು ಬಂದಿದ್ದಾರೆ ನಮ್ಮ ಟೀಮ್ಗೆ. ವೆರಿ ಗುಡ್. ಕಮಾನ್ ಅಂಜಲಿ, ಇಲ್ಲಿ ನಿಂತ್ಕೋತಿಯಾ ಮೂಲೆಯಲ್ಲಿ? ಮುಂದೆ ಹೋಗಿ ಮುಂದೆ ಮೇಲೆ ನಿಂತ್ಕೊಬಿಡು. ನನಗೆ ಕೂತು ನಿಂತ್ಕೋ. ಸಖತ್ತಾಗಿರುತ್ತೆ ಡಾರ್ಲಿಂಗ್ಸ್, ಬನ್ನಿ ಹೋಗೋಣ. ಹೌ ಇಸ್ ದ ಫೀಲಿಂಗ್? ವೆರಿ ಗುಡ್, ಕೂಲ್ ಎಲ್ಲ ಆಗ್ತಾರೆ. ಯಾಕೆ ತಪ್ಕೋತಾ ಇದೀರಾ ನೀವಿಬ್ರು? ಏನಿದು? ಏನು? ಯಾಕೆ ಸಿಂಗಲ್ಸ್ ನ ಕರ್ಕೊಂಡ್ ಬಂದ್ರೆ ಹೆಂಗೆ ಗೈಸ್? ಅವರೆಲ್ಲ ತಪ್ಪಿದ್ದಾರೆ. ಅದು ಜೋಕ್ ಕಣ ಅದು. ನೋಡಿ ಡಾರ್ಲಿಂಗ್ಸ್, ಎಲ್ಲರೂ ಒಂದೊಂದರ ಕಾಣಿಸ್ತೀವಿ. ಮಂಜಾ ಮಾತ್ರ ಡಿಫ್ರೆಂಟ್ ಆಗಿ ಬಂದಿದ್ದಾನೆ. ಕರೆಕ್ಟ್ ಆಗಿ ರೆಡಿ ಆಗಿ ಬಂದ್ಬಿಟ್ಟಿದೆ ನೋಡಿ. ಹೌ ಸೂಪರ್, ಸೂಪರ್ ನೈಸ್. ಸಖತ್ ಕಾಣಿಸ್ತದೆ ನಿಜವಾಗ್ಲು. ಹೌದಾ, ಆಕ್ಟಿವ್ ಆಗಿದೆಯಾ ಕೊನೆಗೆ? ಹೊಡಿ ಹ್ಯಾಂಡ್. ಸದ್ಯ ಆಕ್ಟಿವ್ ಆದ ನಮ್ಮ ಆಕಾಶ್, ಆಕ್ಟಿವ್ ಆದ. ಚಾರ್ಜ್ ಆದ ಅವನು. ಹಿಂಗೆ ಬಾ, ಇಲ್ಲಿ ಮುಂದೆ ಮಾಡೋದು ಅಕ್ಷಯ್. ಓಯ್ ಡಾರ್ಲಿಂಗ್ಸ್ ನೋಡಿ ಏನ್ ಸಕ್ಕದಾಗಿದೆ ಮಚ್ಚಾ. ನೀವು ಫೋನಲ್ಲಿ ಮಾಡೋ. ನಿಜವಾಗ್ಲೂ ಬಾಯಿಗೆ ಬರ್ತಾ ಇದೆ. ಕಾರಲ್ಲಿ ಇಷ್ಟೊಂದು ಅನ್ಸ್ಲಿಲ್ಲ, ಇವಾಗ ಸಕ್ಕದಾಗ ಅನ್ಸ್ತಾ ಇದೆ. ಸಾಕಾದಾಗ ಅನಿಸ್ತಾ ಇದೆ ನಿಜವಾಗ್ಲು. ಸಾಕಾಗಿದೆ ಡಾರ್ಲಿಂಗ್ಸ್ ನಿಜವಾಗ್ಲು. ಹೋಗ್ತಾರೆ ಟ್ರಿಪ್ಪಿಂಗ್ ಆಕಾಶ್ಗೆ ಫುಲ್ ಸಕ್ಕದಾಗ ಅನಿಸ್ತಾ ಇದೆ. ಮಡ್ ರೋಡ್ ಅಲ್ಲಿ ಹುಷಾರಾಗಿರ್ಬೇಕು. ನೆಕ್ಸ್ಟ್ ಬೈಕಲ್ಲಿ ಬಂದಿದ್ರೆ ಡಾರ್ಲಿಂಗ್ಸ್ ಸಕ್ಕದಾಗಿರೋದು. ವ್ಯೂ ತೋರ್ಸಕ್ ಆಗ್ತಾ ಇಲ್ಲ ಡಾರ್ಲಿಂಗ್ಸ್. ಅಂಕಲ್ ಸ್ಕೂಲ್ಗೆ ಹೋಗ್ಬೇಕು ಅಂತ ಸುಮ್ ಅಂತ ಹೋಗ್ತಾವ್ರ. ಹೌದಾ? ಲೋ ನಿನ್ಗೂ ಐಫೋನ್ಗೂ ಆಗ್ಬಾರಲ್ವೇನೋ ಹೇಳೋ. ಈಗ ಆಗ್ತಿದ್ದ ಮತ್ತೆ ಡಾರ್ಲಿಂಗ್ ಸಕ್ಕದಾಗಿದೆ. ವೆದರ್ ನೋಡಿ ಯಾವ ತರ ಇದೆ, ನಾವು ನೋಡಿ ಯಾವ ತರ ಹೋಗ್ತಾ ಇದೀವಿ. ಕ್ರೇಜಿ ಆಗಿದೆ. ಹೇಳ, ಸಕ್ಕದಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್. ಇನ್ನೂ ಮುಂದೆ ಇದೆ ಹಬ್ಬ ನಮ್ಗೆ. ಸಿಮೆಂಟ್ ರೋಡ್ ಹೋಗ್ತಾ ಇದೀವಿ, ನೆಕ್ಸ್ಟ್ ಮಂಡೂರ್ ಬರುತ್ತೆ, ಅವಾಗಿದೆ ಹಬ್ಬ ನಮ್ಗೆ. ಕ್ರೇಜಿ ಆಗಿದೆ ವ್ಯೂಸ್ ಮಾತ್ರ. ಯಾರಾದ್ರೂ ಚಿಕ್ಕಮಂಗ್ಳೂರ್ನ ಮಾನ್ಸೂನ್ ಅಲ್ಲಿ ಮಿಸ್ ಮಾಡ್ಕೋಬೇಕು ಅಂತಿದ್ರೆ ಮಾಡ್ಕೋಬೇಡಿ. ಬನ್ನಿ, ಜೂನ್ ಬನ್ನಿ. ಸೂಪರ್ ಆಗಿದೆ, ಫ್ಯಾಂಟಾಸ್ಟಿಕ್ ಆಗಿದೆ, ಫ್ಯಾಬ್ಯುಲಸ್ ಆಗಿದೆ, ಮಾರ್ವೆಲಸ್, ಫ್ಯಾಬ್ಯುಲಸ್, ಗೊತ್ತಿಲ್ಲ. ಒಳ್ಳೆ ಆಫ್ರಿಕಾದಿಂದ ನಡ್ಕೊಂಡೇ ಬಂದವನೇ. ನನ್ ನೋಡಿ ಹೇಳ್ತಾವನು ಚೆನ್ನಾಗಿದ್ದಾನೆ ಅಂತ. ಓಕೆ ಡಾರ್ಲಿಂಗ್ಸ್ ಬನ್ನಿ, ಸಕ್ಕದಾಗಿದೆ, ಸೂಪರ್ ಆಗಿದೆ. ಡಾರ್ಲಿಂಗ್ಸ್ ಇವಾಗ ಎಂಟ್ರಿ ಪಾಯಿಂಟ್ಗೆ ಬಂದಿದೀವಿ. ನಾವು ಲಾಸ್ಟ್ ಟೈಮ್ ಬಂದಿದ್ವಿ ಗೊತ್ತಾ, ಅದು ಅಲ್ಲೋಗಿದ್ದು ಆರ್ಚ್ ಕಾಣಿಸ್ತಾ ಇದೆಯಲ್ಲ, ಹಂಗಿಂದ ಒಳಗಡೆ ಹೋದ್ರೆ ಅದು ರಾಣಿಜರಿ ಟ್ರೆಕ್ಕಿಂಗ್ ಪಾಯಿಂಟ್. ಲಾಸ್ಟ್ ಟೈಮ್ ಬಂದಾಗ ಅಲ್ಲೋಗಿದ್ದು. ಅದ್ರ ಪಕ್ಕನೇ ಇದೆ ನೋಡಿ, ಇಲ್ಲಿಂದ ಗೇಟು, ಇಲ್ಲಿಂದ ಬಂಡಾಜೆ, ಹಿಂಗೋದ್ರೆ ಅದು ಬಂಡಾಜೆ, ಹಂಗೋದ್ರೆ ರಾಣಿಜರಿ. ಇವಾಗ ದಯವಿಟ್ಟು ನಾನು ವಿಡಿಯೋ ಮಾಡೋ ಪರಿಸ್ಥಿತಿಯಲ್ಲಿಲ್ಲ, ಅಷ್ಟು ಮಳೆ ಬರ್ತಾ ಇದೆ, ಫೋನ್ ಒಳಗಡೆ ನೀರು ಹೋಗುತ್ತೆ. ದಟ್ಸ್ ವೈ ಡಾರ್ಲಿಂಗ್ಸ್ ಐ ಆಮ್ ಎಂಡಿಂಗ್ ದ ವ್ಲಾಗ್. ಏನಾ ಟಿಕೆಟ್ ಹೊಡಿರಿ, ಹೋಗ್ತಾ ಇದೀವಿ. ಹೊಡಿಯಾ, ರೆಡಿ ಫಾರ್ ಟ್ರೆಕ್ಕಿಂಗ್. ಹೆಂಗಿದ್ಯಾ ಮಚ್ಚ? ಅಂಜಲಿ ಹೊಡಿ. ಇನ್ನೊಬ್ಬ ಯಾರೋ ಎಲ್ಲ ಹೊಡಿಯ. ಅವನು ನಮ್ ಗೈಡ್ ಅಲ್ಲಿ, ಅವರು ಚಿನ್ನ ನಮ್ ಗೈಡ್ ಕಣ ಇವ್ರು. ಇವ್ರೇ ನಮ್ ಗೈಡ್. ಅವಾಗ ಬಿಫೋರ್ ಆಫ್ಟರ್ ತಗೊಳ್ಳೋಣ ನಮ್ಮ ಗೈಡ್ ಶೂ ಮತ್ತೆ ಇವನ್ ಶೂನು. ಬಿಫೋರ್ ಅಂಡ್ ಆಫ್ಟರ್ಗೆ ರೆಡಿ ಆಗಿರಿ. ಇವ್ರದೂನು ಆ ಮೇನ್ ಗೈಡ್ ಇಲ್ಲೇ ಇದಾರೆ, ವೈಟ್. ಅದನ್ನೇ ತೋರಿಸ್ತಾ ಇದ್ದೀನಿ. ಈ ಡಾರ್ಲಿಂಗ್ಸ್ ವ್ಯೂ ನೋಡ ಏನ್ ಸಕ್ಕತ್ತಾಗಿದೆ ನೋಡು. ಸಕ್ಕತ್ತಾಗಿದೆ, ನೆಕ್ಸ್ಟ್ ಲೆವೆಲ್, ಕ್ರೇಜಿ ಆಗಿದೆ ವ್ಯೂ ಅಂತ. ಆಕ್ಚುಲಿ ಹಿಂದೆ ಒಂದು ಫಾಲ್ಸು ಕಾಣಿಸ್ತಾ ಇತ್ತು, ಇವಾಗ ಕಾಣಿಸ್ತಾ ಇಲ್ಲ. ಸಕ್ಕತ್ತಾಗಿದೆ ಡಾರ್ಲಿಂಗ್ಸ್. ಮಳೆ ಬಂದಿಲ್ಲ ಅಂದ್ರೆ ವಿಡಿಯೋ ಮಾಡ್ತೀನಿ, ಮಳೆ ಬಂದ್ರೆ ಗಾನ್. ಹೆಂಗಿದೆ ನೋಡು ವ್ಯೂ ಪಾಯಿಂಟ್. ಆಕಾಶ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೋಡು. ಇವರು ನೋಡಿ ಡಾರ್ಲಿಂಗ್ಸ್, ನಮ್ಮ ಗೈಡ್ ಬ್ರದರ್. ನಿಮ್ಮ ಹೆಸರು? ಪ್ರತಾಪ್ ಅಂದ್ಬಿಟ್ಟು. ಪ್ರತಾಪ್ ಅಂತ ನಮ್ಮ ಗೈಡ್ ಕರ್ಕೊಂಡು ಹೋಗ್ತಾ ಇದ್ರು. ಬಂಡೇಜೆಗೆ ಬನ್ನಿ ಬ್ರೋ. ಎಷ್ಟೊತ್ತಾಗುತ್ತೆ ಹೋಗೋದಕ್ಕೆ? 3 hours ಬೇಕು. 3 hours ಆಗುತ್ತಾ? ಓಕೆ ಡಾರ್ಲಿಂಗ್ಸ್, 3 hours ಆಗುತ್ತಂತೆ ಇಲ್ಲಿಂದ. ಬನ್ನಿ, ಸ್ಟಾರ್ಟ್ ಮಾಡಿದೀವಿ.
ಎಷ್ಟು ಸಕ್ಕತ್ತಾಗಿದೆ ನೋಡಿ ಡಾರ್ಲಿಂಗ್ಸ್. ಯಾವ್ದೋ ಕಾಡೊಳಗಡೆ ಹೋದಂಗೆ ಅನ್ನಿಸ್ತಾ ಇದೆ ಬ್ರೋ. ಜಾರೋ ಪ್ಲೇಸಸ್ಗಳಿದೆಯಾ? ಕಾಲ್ ಜಾರುತ್ತಲ್ಲ, ತುಂಬಾ ಇದೆ ಬ್ರೋ. ತುಂಬಾ ಇದೆಯಾ? ತುಂಬಾ ಇದೆ ಅಂತೆ. ಅವ್ನು ಸ್ಲಿಪ್ಪರ್ ಹಾಕೋ ಬಂದಿದ್ದಾನೆ ಮತ್ತೆ. ತೊಂದ್ರೆ ಇಲ್ಲ, ಆಗುತ್ತೆ. ಆಗತ್ತಾ? ಪಕ್ಕ ಪಕ್ಕ ನಾವೆಲ್ಲ ಹಿಡಿತೀವಿ ಕ್ರಾಕ್ಸ್ ಹಾಕೊಂಡು. ಗೈಡ್ ಕ್ರಾಕ್ಸ್ ಅಲ್ಲಿ ಬರ್ತಾರ ಬಿಡ. ಗ್ರೇಟ್ ಕಣ ನೀನು. ಆದ್ರೆ ಈ ಕ್ಲಿಪ್ ಎಡಿಟ್ ಕಣ ಪ್ರೋಮೋದಲ್ಲಿ. ಹರೀಶ್ ಬೇಗ ಬನ್ನಿ ಬಾ, ಮುಂದೆ ಹೋಗ್ಬೇಕು. ಗೈಡ್ ಲಾಸ್ಟ್ ಅಲ್ಲಿ ಬರೋದು. ಇಲ್ಲ, ನಾವು ಗೈಡ್ ಮಧ್ಯದಲ್ಲಿ ಹೋಗೋಣ ಬನ್ನಿ ಬ್ರೋ. ಅವ್ರು ಲೇಟಾಗಿ ಬರಲಿ. ಈ ಪ್ಲೇಸ್ದು ಏನಾದರೂ ಹಾರರ್ ಥಿಂಗ್ಸ್ ಏನಾದ್ರು ಹೇಳಿ ಬ್ರೋ. ಯಾರು ಮಿಸ್ ಆಗಿದ್ದು ಅಥವಾ ಏನಾದ್ರು ಆಗಿದ್ದು ಆ ಥರ ಏನಾದ್ರು? ಮಿಸ್ ಆಗಿದೆ ಅಂದ್ರೆ ಲಾಸ್ಟ್ ಟೈಮ್ ಇನ್ನೊಂದು ಇನ್ಸಿಡೆಂಟ್ ನಡೆದಿದೆ ರಾಣಿಜೇರಿಯಲ್ಲಿ. ಹಾಂ, ಅವ್ರಂದ್ರೆ ಬಂದ್ಬಿಟ್ಟು ಬೈಕ್ ಕೆಳಗಡೆ ನಿಲ್ಸಿದ್ರು ಆ ಪಾರ್ಕಿಂಗ್ ಅಲ್ಲಿ. ಓಕೆ. ಆಮೇಲೆ 3 days ಆಗಿದ್ಮೇಲೆ ಬಾಡಿ ಸಿಕ್ಕಿದ್ದು ಅವ್ರದ್ದು. ಅಯ್ಯೋ, ಏನಕ್ಕೆ ಬ್ರೋ ಆ ಥರ? ಗೊತ್ತಿಲ್ಲ ಏನಂತೇಳಿ. ಹೌದಾ? ವಿಷಯ ಏನಾಗಿದೆ ಅಂತಾನೆ ಗೊತ್ತಿಲ್ವಾ? ಸೂಸೈಡ್ ಅಂತಾನೆ ಗೊತ್ತಿಲ್ಲ, ಏನಂತಾನೆ ಗೊತ್ತಿಲ್ಲ ಕರೆಕ್ಟ್ ಆಗಿ. ಮತ್ತೆ ಒಟ್ಟಿನಲ್ಲಿ ಬಾಡಿ ಸಿಕ್ತಾ? ಬಾಡಿ ಸಿಕ್ತು 3 days ಆದ್ಮೇಲೆ. ಇನ್ನು ಒಬ್ನೇನಾ? ಹಾ, ಒಬ್ನೇ. ಅಯ್ಯೋ, ರೈನ್ ಕೋಟ್ ಜರ್ಕಿ ಎಲ್ಲ ಮೇಲೆ ಇಟ್ಬಿಟ್ಟು ಅವರೇ ಸೂಸೈಡ್ ಮಾಡ್ಕೊಂಡ್ರು, ಬೇರೆ ಯಾರು ತಳ್ಳಿದ್ರು ಅಂತಾನು ಗೊತ್ತಿಲ್ಲ. ಸಿಕ್ತಾ ಬಾಡಿ? ಬಾಡಿ ಸಿಕ್ತು. ಅಯ್ಯೋ ಡಾರ್ಲಿಂಗ್ಸ್, ನೋಡಿದ್ರ ಕೇಳಿದ್ರ ಸ್ಟೋರಿ? ಅವಾಗಿಂದ ಗೈಡ್ ಕಂಪಲ್ಸರಿ ಮಾಡಿದಾರಾ? ಓಕೆ. ಏನಕ್ಕೆ ಗೈಡ್ ಕಂಪಲ್ಸರಿ ಮಾಡಿದ್ದಾರೆ ಅಂದರೆ ಡಾರ್ಲಿಂಗ್ಸ್, ಯಾರೋ ಒಬ್ರು ತುಂಬ ಸೂಸೈಡ್ಗಳೆಲ್ಲ ಆಗ್ತಾಯಿತ್ತಂತೆ. ಆ್ಯಂಡ್ ಯಾರೋ ರೀಸೆಂಟಾಗಿ ಯಾರೋ ಒಬ್ರು ಬೈಕಲ್ಲಿ ಬಂದು 3 ದಿನ ಆದಮೇಲೆ ಅವ್ರ ಬಾಡಿ ಸಿಕ್ತಂತೆ ಮೇಲ್ಗಡೆಯಿಂದ ಬಿದ್ದು. ಸೊ ಅವರೇ ಬಿದ್ದಿದ್ದಾರೆ, ಯಾರೋ ತಳ್ಳಿದ್ದಾರೆ ಅನ್ನೋದು ಗೊತ್ತಿಲ್ಲ. ಸೊ ಈ ಥರ ಆಗಬಾರ್ದು, ನಮ್ಮಂಥವ್ರಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಈ ಥರ ಗೈಡ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ದಯವಿಟ್ಟು ನೆಕ್ಸ್ಟ್ ಟೈಮಿಂದ ನೀವು ಬಂದ್ರೂ ವಿತ್ ಗೈಡೇ ಹೋಗಿ. ಪವನ್ ಅವರೇ ಬೇಕು ಅಂತ ಕರ್ಕೊಂಡು ಹೋಗಿ. ಒಬ್ಬನೇ ಹತ್ತುತ್ತಾ ಇದ್ದೀನಿ. ಯಾವುದೋ ಸ್ಟ್ರೇಂಜರ್ ಥಿಂಗ್ಸ್ ಮೂವಿ ಒಳಗಡೆ ಹೋದಂಗೆ ಅನ್ನಿಸ್ತಾ ಇದೆ ನೋಡಿ. ಎಷ್ಟು ಸಖತ್ತಾಗಿದೆ. ನಾವು ಇಷ್ಟೇ ಜನ ಹೋಗ್ತಾ ಇದ್ದೀವಿ. ಓ ಮೈ ಗಾಡ್, ಕ್ರೇಜಿ ಫೀಲಿಂಗು ಇದೆಲ್ಲ. ನೋಡಿ ನನಗೆ ಯಾವುದೋ ಒಂದು ಡ್ರೀಮಲ್ಲಿ ಕನ್ಸೊಳಗಡೆ ಬಂದಂಗೆ ಅನ್ನಿಸ್ತಾ ಇದೆ. ಎಷ್ಟು ನಗ್ತಾ ಇದ್ದಾರೆ. ಹಾಂ, ಚೆನ್ನಾಗಿ ಮಾತಾಡ್ತಾರೆ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಕ್ರೇಜಿಯಾಗಿ ಅನ್ನಿಸ್ತಾ ಇದೆ. ಹಿಂದೆ ಎಲ್ಲ ಫಾಗ್ ನೋಡಿ ಡಾರ್ಲಿಂಗ್ಸ್. ಅಪ್ಪ, ಕರೆಕ್ಟಾಗಿ ಕಾಲಿಡ್ತೀವಿ ಇಲ್ಲೆಲ್ಲ. ಹೆಂಗೆ ಇಡಬೇಕು ನೋಡ್ಕೊಂಡು ಇಡಬೇಕು. ಗೈಡ್ಗೆ ಬೇಜಾರು ಪಡಿಸ್ತಾ ಇದ್ರೆ ಬಂದ್ರ ಬೇಗ. ಹರೀಶ್ ಇಲ್ವಲ್ಲ, ಹುಡ್ಕೋ ಹರೀಶ್ನ. ಹರೀಶ್ ಬರಲ್ಲ ಅಂತ ಅವ್ನು. ಹರೀಶ್ ಕಳ್ದೋಗ್ಬಿಟ್ಟಲ್ಲ ಗುರು. ಬಿಡು, ಆಮೇಲೆ ಕೊಡೋಣ. ವ್ಲಾಗಲ್ಲಿ ಸಿಕ್ಕಿ ಯಾರನ್ನ ಈಗ ಕಮೆಂಟ್ ಮಾಡಿ. ಹರೀಶ್ ಸಿಕ್ಕಿದ್ರೆ ಕಮೆಂಟ್ ಶೇರ್ ಮಾಡಿ ಅವನಿಗೆ. ಶೇರ್ ಮಾಡಿ ಅವನಿಗೆ, ಸಿಗೋರ್ಗು ಶೇರ್ ಮಾಡಿ. ಇವನ್ನ ಬ್ಲಾಕ್ ಮಾಡಿ, ಫಸ್ಟ್ ಬ್ಲಾಕ್ ಮಾಡಿ ಇವನ್ನ. ತಲೆನೋವು ಬರಿಸ್ತಾ 2 ನಿಮಿಷಕ್ಕೆ ನಂಗೆ. ಬ್ರೋ, ನಮ್ಮ ಗೈಡ್ಗೆ ಏನೋ ಹೇಳ್ಬೇಕು. ನಾನು ಗೈಡ್ ನಮ್ಮ ಬೆಡ್ಡಲ್ಲಿ ಲೀಚ್ಗಳೆಲ್ಲರನ್ನೂ ಸರ್ವನಾಶ ಮಾಡಕ್ ಬಂದಿದ್ದಾರೆ. 3 ಬಾಟ್ಲಿ ಡೆಟಾಲ್ ತಗೊಬಂದಿದ್ದಾರೆ. ಲೀಚ್ ಸತ್ತೋಗ್ಬಿಡ್ಬೇಕು ಇವತ್ತು. ಡಾರ್ಲಿಂಗ್ಸ್, ಅಲ್ಲಿ ಏನ್ ಕಾಣಿಸ್ತಾ ಇದೆ ಅದು ರಾಣಿಜರಿ ವ್ಯೂ ಪಾಯಿಂಟ್. ಅದೇ ನಾನು ಹೇಳಿದೆ ನೋಡಿ ಅಂಜಲಿಕ ಆಟೋದಲ್ಲಿ ಬರ್ಬೇಕಾದ್ರೆ ಅವ್ನ್ ಪಾಯಿಂಟ್ ಬರುತ್ತೆ, ಅಲ್ಲಿಂದ ಒಂದು 2 ಸಾವಿರ ಅಪ್ಪೆ ಎತ್ತಿದ್ದು ಅಂತ. ಅದೆಲ್ಲ ಅಷ್ಟೇ. ಬನ್ನಿ ಹೋಗೋಣ. ಕೋಟೆಗೆ ದಾರಿ, ವೇ ಟು ಫೋರ್ಟ್. ನೀನ್ ನಡಿಯಪ್ಪ ಮಗು, ನೀನೇನ್ ನೋಡ್ತಾ ಇದೀಯ ಅಲ್ಲಿ? ಹುಡುಗರೆಲ್ಲಾದ್ರೂ ಕಂಡುಬಿಟ್ರೆ ಸಾಕು, ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ಹೊಸ ಹುಡುಗರ ಜೊತೆ ಬರಂಗಿಲ್ಲ ಆಕಾಶ್ಗೆ. ಸ್ಟ್ರೇಂಜರ್ ಥಿಂಗ್ಸ್ ಮೂವಿ ಒಳಗಡೆ ಹೋದಂಗೆ ಅನ್ನಿಸ್ತಾ ಇದೆ ನಂಗೆ. ಅಯ್ಯಪ್ಪ, ಹೆಂಗಿದೆ ನೋಡಿ. ಕ್ರೇಜಿ ಆಗಿದೆ ಡಾರ್ಲಿಂಗ್ಸ್. ಏನು ದೇವರಾಜ್ ಅವನ ರಮೇಶ ಕಣ. ಎದುರುಕೊಳ್ಳ ರಮೇಶ. ಅಯ್ಯೋ ನಾವೇನೋ ಅನ್ಕೊಂಡ್ವಿ. ಅಯ್ಯೋ, ದೆವ್ವ ಆಗಿದ್ರೆ ಒಂಚೂರು ಚೆನ್ನಾಗಿರ್ತಾಯಿತ್ತು ನೋಡಕ್ಕೆ ಅಲ್ವಾ? ಮಚ್ಚ ಹೆಂಗೈತ್ ನೋಡ, ಯಾವ್ದೋ ಫಿಲಮ್ ಒಳಗಡೆ ಹೋದಂಗ ಅನಿಸ್ತಲ್ವಾ? ಈ ಮರ ಆಗಿರ ಎಲ್ಲ ಒಳ್ಳೆ ಕ್ರಿಯೇಟ್ ಮಾಡಿರೋ ತರ. ಹಾ, ಸೆಟ್. ನಾನು ಅವಾಗ್ಲೇ ಅದೇ ಹೇಳ್ದೆ ನಮ್ ಗೈಡ್ಗೆ, ಇದ್ರದ್ದು ಎಲ್ಲ ಸೆಟ್ ಆಗ್ತಾರಲ್ಲ, ಹೆಂಗ್ ಅನ್ನಿಸ್ತಾ ಇದೆ ನೋಡು. ಕ್ರೇಜಿ ಎಕ್ಸ್ಪೀರಿಯನ್ಸ್ ಗಾಯ್ಸ್. ಬನ್ನಿ, ನೀವು ಬನ್ನಿ. ಒಳ್ಳೆ ಅವ್ನು ಹೇಳ್ದಂಗೆ ಯಾವ್ದೋ ಮೂವಿ ಸೆಟ್ ಒಳಗಡೆ ಹೋದಂಗ ಅನಿಸ್ತಾ ಇದೆ. ಅವ್ನು ಮೊದ್ಲಿಂದಾನೇ ಆಕ್ಟರ್ ಕಣ, ಗೊತ್ತಾಗಿಲ್ಲ ಅಷ್ಟೇ ನಿಮ್ಗೆಲ್ಲ. ಹರೀಶ್ ಬಶೀರ್ ಅಬ್ಬಾ ದೇವ್ರೆ. ಓಕೆ, ಅಂಜಲಿ ಮಾಡು ವ್ಲಾಗು. ಅಂಜಲಿ ಆಕ್ಚುಲಿ ಏನ್ ಗೊತ್ತಾ, ನಮ್ಮ ಟೀಮಲ್ಲಿ ಇನ್ನೊಬ್ರು ಕ್ರಿಯೇಟರ್ ಇದ್ದಾರೆ, ವ್ಲಾಗರ್ ಇದ್ದಾರೆ, ಅಂಡ್ ಬ್ಯೂಟಿಷಿಯನ್ ಇದ್ದಾರೆ, ಮೇಕಪ್ ಆರ್ಟಿಸ್ಟ್ ಇದ್ದಾರೆ. ಅವ್ರು ಏನು ಮಾಡ್ತಾರೆ, ಯಾಕೆ ಸೈಲೆಂಟ್ ಆಗಿ ಬರ್ತಾ ಇದಾರೆ ಗೊತ್ತಿಲ್ಲ. ಒಬ್ಬೊಬ್ರು ಇರ್ತಾರೆ, ಅವ್ರು ಇರಿಟೇಟ್ ಮಾಡೋರು ಇರ್ತಾರೆ ಅಂಜಲಿ.
ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು. ಹರೀಶ್ ಇದ್ದೇ ಇರ್ತಾರೆ, ಏನೋ ಈ ಇಗ್ನೋರ್ ಮಾಡಿ ಕಳಿಸ್ತಾ ಇರ್ಬೇಕಂತ ಅವ್ರನ್ನ. ಅಂದ್ಮೇಲೆ ಹರೀಶ್ ನೋಡಿ ಈಗ ಮಾತಾಡಕ್ಕೂ ಬಿಡ್ತಾ ಇಲ್ಲ. ನಮ್ಮ ಮಾತು ನೀನೇ ಮಾತಾಡು ಮತ್ತೆ. ಇದ್ಯಾವ್ದು ಇದು ಅಡ್ಡ ಐತೆ. ಅಯ್ಯೋ ದೇವ್ರು ಎಷ್ಟು ಸಖತ್ತಾಗಿ ಅನ್ಸ್ತಾ ಇದೆ ಅಂದ್ರೆ. ಲೋ ಒಂಚೂರು ಮೂವ್ ಆಗೋ ರಮೇಶ. ಅಲ್ಲಾಡ್ತಾರು ಬದುಕಿದ್ಯಾರ ತರ ನಿಂತವನು ಅಲ್ಲಾಡ್ದಂಗೆ. ಗೈಡ್ ಜೊತೆ ಬರ್ತಾ ಇದೆಯಾ, ಹಂಗಾರ ಸೇಫ್ ಆಗಿರ್ತಾನೆ. ಯಾಕೆ ವ್ಲಾಗ್ ಮಾಡ್ತಾ ಇಲ್ಲ ಅಂದ್ರೆ ಇಲ್ಲೆಲ್ಲ ಲೀಚಸ್ ಇದೆ ಅಂತ ನಂಗೆ ಲೀಚಸ್ ಅಂದ್ರೆ ಭಯ. ಅದಕ್ಕೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗ್ತಾ ಇದೀನಿ. ಫೋನ್ ಇಟ್ಕೊಳಕ್ ಆಗಲ್ಲ. ಲೀಚಸ್ ಅಂದ್ರೆ ಏನಕ್ಕೆ ಭಯ? ನಾವೆಲ್ಲ ಕಿತ್ತಿ ಬಂದ್ರೆ ನೋಡಕ್ಕೆ ಲೀಚಸ್ ಚೆನ್ನಾಗಿರ್ಬೇಕ ನೋಡಕ್ಕೆ. ಅಯ್ಯಪ್ಪ ದೇವ್ರೆ, ಅದು ಮೇಕಪ್ ಮಾಡ್ಕೊಂಡು ಲಿಪ್ಸ್ಟಿಕ್ ಹಾಕೊಂಡು ಐಲೈನರ್ ಹಾಕೊಂಡು ಬರ್ಬೇಕು. ಅಕ್ಕ ಈಗ ನೋಡು ನಾನು ಚೆನ್ನಾಗಿದ್ದೀನ ಅಂತ. ಹಂಗಂತಲ್ಲ, ಅದಕ್ಕೆ ತಲೆ ಇಲ್ಲ. ಅದಕ್ಕೆ ತಲೆ ಇಲ್ಲ, ತಲೆ ಇದೆಯಲ್ಲ, ತಲೆ ಇದೆಯಲ್ಲ, ಏನು ಇಲ್ಲ. ಸುಮ್ಮನೆ ಹಿಂಗ್ ಆಡ್ತಾ ಇರುತ್ತೆ, ಅದಕ್ಕೆ ಭಯ. ಲೀಚ್ ಅಂದ್ರೆ ಭಯ ಅಂತೆ ನೋಡಿ ಡಾರ್ಲಿಂಗ್ಸ್. ಅಯ್ಯೋ ದೇವ್ರೆ, ಲೀಚ್ ಅಂದ್ರೆ ಭಯ ಅಂತೆ. ನಿನ್ನೆ ಸೂರುಮನೆ ಫಾಲ್ಸ್ ಹತ್ರ ಒಂದ್ 10 ಹತ್ಕೋಬಿಟ್ಟಿತ್ತು. ಅದಕ್ಕೆ ಸವಾಸನೆ ಬೇಡ, ನೋಡ್ಕೊಂಡು ಹೋಗ್ಬಿಡೋಣ. ಕೈಯಲ್ಲಿ ಡೆಟಾಲ್ ಹಿಡಿದಿದ್ದಾರೆ ಡಾರ್ಲಿಂಗ್ಸ್. ಕೈಯಲ್ಲಿ ಬ್ಯಾಗ್ ಅಲ್ಲಿ ಎಲ್ಲ ಕಡೆ ಡೆಟಾಲ್ ಇದೆ. ಇನ್ನೇನಾಯ್ತಲ್ಲ, ಅಕಸ್ಮಾತ್ ಕಚ್ಕೊಂಡ್ರು ಉಪ್ಪು ಹಾಕ್ಬಿಟ್ಟು ಬಿಡೋಣ ಅಂತ. ಒಟ್ನಲ್ಲಿ ಸಾಯಿಸಕ್ಕೆ 100 ವಿಧಗಳು, 100 ದಾರಿಗಳೊಂದಿಗೆ ಬಂದಿದ್ದಾರೆ. ಗೂಗಲ್ ಮಾಡ್ಕೊಂಡು ಎಲ್ಲ ತಗೊಂಡ್ ಬಂದಿದ್ದೀನಿ. 100 ways to kill leeches ತೋರಿಸ್ತೀರಿ. ಅಯ್ಯೋ ದೇವ್ರೆ, ಅದು ರಮೇಶ್ ಅಣ್ಣ ವೈಟ್ ಕಲರ್ದು ರೈನ್ ಕೋಟ್ ಹಾಕೊಂಡಿರೋದಕ್ಕೂ, ಅವರು ದೆವ್ವ ತರ ಇರೋದಕ್ಕೂ, ನೋಡಕ್ಕೆ ದೆವ್ವ ತರ ಹೋಗ್ತಾ ಇರೋದಕ್ಕೂ, ದೆವ್ವ ತರ ಇರೋದಕ್ಕೂ, ಅವಾಗ ಮುಂದೆ ಹೋಗ್ಬಿಟ್ಟು ಅಲ್ಲಿ ಕುತ್ಕೊಂಡ್ಬಿಟ್ಟಿರ್ತಾರೆ. ಮುಂದೆ ಹೋಗಿ ಕುತ್ಕೊಂಡ್ಬಿಟ್ಟಿರ್ತಾನೆ. ಜಂಗಲ್ ಟ್ರಯಲ್ಸ್ ಬಂದು 2 ಕಿಲೋಮೀಟರ್ಸ್ ಇರುತ್ತೆ. ಟೋಟಲ್ ಒನ್ ಸೈಡ್ ಬಂದು 7. ಕ್ರೇಜಿ ಕ್ರೇಜಿ. ಅದರಲ್ಲಿ 2 ಕಿಲೋಮೀಟರ್ಸ್ ಈ ತರ ಜಂಗಲ್ ಟ್ರಯಲ್ಸ್. ನೆಕ್ಸ್ಟ್ ಫುಲ್ ಹೆಂಗಿದೆ ನೋಡಿ ಡಾರ್ಲಿಂಗ್ಸ್. ಅಯ್ಯಪ್ಪ, ನೆಕ್ಸ್ಟ್ ಫುಲ್ ಗ್ರಾಸ್ ಲ್ಯಾಂಡ್. ಅದಿನ್ನ ಸಖತ್ತಾಗಿರುತ್ತೆ. ರಮೇಶ್ ಅಲ್ಲಾಡೋ ನೀನು. ಅಯ್ಯಪ್ಪ ಹಂಗೆ ನಿಂತಿರ್ತಾನೆ ಯಾವಾಗ್ಲೂ, ಭಯ ಆಗತ್ತಾರ. ಇದನ್ನ ತಲೆಗೆ ಹಾಕೋಬೇಡಿ, ಯಾಕಂದ್ರೆ ಇನ್ನೂ ದಯ್ಯ ತರ ಕಾಣ್ತ. ದಯ್ಯ ಕಣೋ, ದೆವ್ವ ಅಂತ. ನಿನಗ್ ತಾನೇ ರೇಗಿಸ್ತಿದ್ದ, ಮಂಜಿನ ಮೇಲೆ ತಿರುಗಿಸ್ಬಿಟ್ಟಲ್ಲೋ. ಫ್ಲಿಪ್ ಮಾಡ್ಬಿಟ್ಟು ಹಂಗೆ ಮಂಜಿನ ಕಡೆಗೆ ಎಲ್ರು ಫೋಕಸ್ನ. ಆಕಾಶ್ ಒಂಚೂರು ಮುಂದೆ ಬೈಲಿ ನೀನು ನನ್ನ ಜೊತೆ. ಯಾರೋ ನಿನ್ನೆ ಎತ್ಕೊಂಡು ಅಡ್ಡಾಡ್ತೀನಿ ಅಂತಿದ್ರಪ್ಪ. ರಮೇಶ ಅಪ್ಪ, ಅದಕ್ಕೆ ಅವನ ಮದಿ ಕೂರಿಸ್ಕೊ, ಮದಿಕ್ ಹಾಕೋ, ಮುಂದೆ ಕಳ್ಸೋ ಅವನ್ನ. ಆಕಾಶ ಮದಿಕ್ ಬರೋ. ಗಿಡದ ಮೇಲೆ ಲೀಚ್ ಇರುತ್ತೆ, ಆಬ್ವಿಯಸ್ಲಿ ಲೀಚ್ ಇರಲ್ವಾ ಗಿಡದ ಮೇಲೆ. ಡಾರ್ಲಿಂಗ್ಸ್ ನೋಡಿ, ಇವಾಗ ಫಾಲ್ಸ್ ಮೇಲೆ ಹೋಗ್ತಾ ಇದೀವಿ. ಕ್ರೇಜಿ ಆಗಿದೆ, ಚಿಕ್ಕದಾಗಿದೆ ಜರಿ. ಓಯ್ ಟಾಸ್ಕ್ ಇದೆ ಗುರು. ಯಾರೋ ಅವನು ಸ್ಲಿಪ್ಪರ್ ಹಾಕೊಂಡು ಹೋಗ್ತಿದ್ದಾರ. ಆಕಾಶ ಹುಷಾರು. ಕ್ರೇಜಿ ಗುರು. ಡಾರ್ಲಿಂಗ್ಸ್ ವ್ಯೂ ನೋಡಿ, ಯಪ್ಪ ಏನ್ ಸಖತ್ತಾಗಿದೆ ನೋಡಿ ಡಾರ್ಲಿಂಗ್ಸ್. ವಾವ್, ಸಖತ್ತಾಗಿ ಅನ್ಸ್ತದೆ ಗುರು. ಆಕಾಶ ಆಕಾಶ ನಂಗೊಂದು ಡೌಟು. ನಮ್ ಗೈಡ್ ಯಾರು? ಅವ್ರು ರಮೇಶ್ ಅನ್ನ ಯಾರು? ಅವ್ರೇನು ಹೋಗ್ತಾವ್ ರಮೇಶ ಸುಮ್ನೆ ಅವ್ನ ಪಾಡ್ಗವನು. ಅವ್ನು ಒಬ್ನೇ ಬಂದಿದ್ದೀನಿ ಅನ್ನೋ ತರ. ಏನಂತ ಇದ್ರ ಬಗ್ಗೆ ಹೇಳು ಆಕಾಶ. ಹಿಡ್ದಿಲ್ಲ ನಾವು ಮಕ್ಕಕ್ಕೆ ಕಾಣಿಸ್ತಿಲ್ಲ ಕಣ ಮಚ್ಚ, ಹೇಳ ನೀನೆ. ಆಕ್ಚುಲಿ ಏನ್ ಗೊತ್ತಾ, ರಾಣಿ ಜರಿ ವ್ಯೂ ಪಾಯಿಂಟ್ ಅಂತ ಒಂದು ವ್ಯೂ ಪಾಯಿಂಟ್ ಇದೆ. ಆ ವ್ಯೂ ಪಾಯಿಂಟ್ಗೆ ಫಸ್ಟು ರಾಣಿ ದ್ವಾರ ಅಂತ ಹೆಸರಿದಂತೆ. ಹೌದಾ? ಬಟ್ ನೆಕ್ಸ್ಟ್ ಅಲ್ಲಿ ಏನಾಗಿದೆ, ರಾಣಿ ಅಲ್ಲಿಂದ ಬಿದ್ದು ಸೂಸೈಡ್ ಮಾಡ್ಕೋತಾಳೆ. ಓಕೆ, ಯಾಕೆ ಏನು ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ರಾಣಿ ಅಲ್ಲಿ ಜರ್ದಿದ್ದಾಳೆ ಅಂತ ರಾಣಿ ಜರಿ ಅಂತ. ಆಕ್ಚುಲಿ ನಾನು ಬಂಡೇಜಾಗ್ ತುಂಬಾ ಸಲ ಬಂದಿದ್ದೀನಿ.
ಅದಕ್ಕೆ ಇಷ್ಟು ಇನ್ಫಾರ್ಮೇಶನ್ ಗೊತ್ತು ಅಂತ ಅನ್ಕೋಬೇಡಿ. ಫಸ್ಟ್ ಟೈಮ್ ನಾನು ಬರ್ತಾ ಇರೋದು, ಬಟ್ ಅಷ್ಟು ತಿಳ್ಕೊಂಡಿದ್ದಾನೆ. ಅಷ್ಟು R&D ಮಾಡಿದ್ದೀನಿ ಬರೋಕ್ಕಿಂತ ಮುಂಚೆ. ಅಯ್ಯೋ ನೋಡಿ ಡಾರ್ಲಿಂಗ್ ಸೀನ್ ಸಕ್ಕತ್ತಾಗಿ ಅನಿಸ್ತಾ ಇದೆ. ಹಾ ಹಾ ಗೊತ್ತಿಲ್ಲ ಹೇಳಪ್ಪ. ಬರಿಯಪ್ಪ ಅವಾಗ ಹಂಸಲೇಖನ ಹೆಂಗ್ ಬರೆಯಲ್ಲ ಸರ್ ಅಣ್ಣ, ಹಂಸಲೇಖನ ಹೆಂಗ್ ಬರೆಯಲ್ಲ ಅಣ್ಣ. ಸೂಪರ್ ಆಗಿತ್ತು. ಓ ಇದಕ್ಕ ಗೊತ್ತಾಯ್ತು. ಅಯ್ಯೋ ಗೊತ್ತಾಯ್ತು 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 ಬಿಡ. ಅಯ್ಯ ಇನ್ನೊಂದು ವ್ಯೂ ಪಾಯಿಂಟ್ ಸಿಗ್ತಾ ಇದೆ, ಬನ್ನಿ ನೋಡೋಣ. ಹಾ ರಾಜ್ರದ್ದು ವಾಚ್ದು ಟವರ್ ಅಂತೆ. ಬನ್ನಿ ತೋರಿಸ್ತೀನಿ. ಯಾವ್ದು ಗೊತ್ತಾಯ್ತು ಕಣ, ಅದು ಸಿಕ್ತಾ, ಅದು ಕಾಣಿಸ್ತಾರ ಸುಮ್ಮನಿರ. ಅದಕ್ಕ ಗೊತ್ತಾಯ್ತು ಒಂದ್ ನಿಮಿಷ. ಎಲ್ಲೈತು ವಾಚ್ದು ಟವರು? ವಾಚು ಕಾಣಿಸ್ತಿಲ್ಲ, ವಾಚ್ದು ಟವರು ಕಾಣಿಸ್ತಾ ಇಲ್ಲ ಅಲ್ಲಿ. ಹೋಗಿ ಅದು ಯಾಕೆ ಬಿಚ್ಚಿ ಹಾಕ್ಬಿಟ್ಟಲ್ಲ? ಯಾಕೋ ಏನಿಲ್ಲ, ಯಾಕೆ ಹಾಕೊಳ್ಳೋದು ಸುಮ್ಮನೆ. ಬಿಚ್ಚಾಕ್ಬಿಡಿ ಹಂಗಾರೆ. ನಾನಂತ ತಗೊಂಡಿರ್ತೀನಪ್ಪ, ನಾನಂತೂ ಬಿಚ್ಚಲ್ಲ, ನಂಗೆ ಕಂಫರ್ಟ್ ಆಗಿದೆ. ಅಲ್ಲೊಂದು ಫಾಲ್ಸ್ ಇದೆ ನೋಡಿ ಡಾರ್ಲಿಂಗ್ಸ್. ವಾ ಇಷ್ಟು ಸಕ್ಕತ್ತಾಗಿದೆ ನೋಡಿ, ಇಷ್ಟು ಸಕ್ಕತ್ ಅನ್ಸ್ತದೆ ಅಲ್ಲ ಫಾಲ್ಸು. ಅಲ್ಲಿ ಹೋಗ್ತೀವಿ ಅನ್ಸುತ್ತೆ. ಬನ್ನಿ ಲೆಟ್ಸ್ ಸಿ ಎಲ್ಲಿದೆ. ನಾವಿಲ್ಲಿದ್ದೀವಿ, ಅವ್ರು ಅಲ್ಲಿದೆ. ಸಾರಿ, ನಾವಿಲ್ಲಿದ್ದೀವಿ, ಫಾಲ್ಸ್ ಅಲ್ಲಿದೆ. ಕ್ರೇಜಿ. ಅಲ್ಲಿ ಹೋಗ್ತೀವಿ. ನಮ್ಮ ಫ್ರೆಂಡ್ ಒಬ್ಬ ಶಶಿ ಅಂತ ಇದ್ದಾನೆ. ಗೆ ಇಲ್ಲ ಇದನ್ನಲ್ಲ, ಶಶಿ ಅಂತ ಇದ್ದಾನೆ. ಇಲ್ಲಿಂದನೇ ಶಾರ್ಟ್ ಕಟ್ ರೂಟ್ ತೋರಿಸಿರೋನು. ಇಲ್ಲಿಂದ ತೋರಿಸಿರೋನು, ಹಿಂಗಿಂದ ಹಂಗ ಹೋಗ್ಬೋದಿತ್ತು ಅಂತ. ಬನ್ನಿ ಡಾರ್ಲಿಂಗ್ಸ್, ಇವಾಗ ಹೋಗೋಣ. ಮಚ್ಚ ನಂಗಂತೂ ಸಿನಿಮಾನೇ, ನಿನ್ಗೂ ನಮ್ಮಿಬ್ರಿಗಂತೂ ಸಿನಿಮಾ ಪಿಕ್ಚರ್ ತರ ಕಾಣಿಸ್ತಾ ಇದೆ ಎಲ್ಲ. ಪಿಕ್ಚರ್ ಒಳಗಡೆನೆ ಇದೀವಿ ಆಲ್ರೆಡಿ. ಕ್ರೇಜಿ. ಸ್ಲೀಚ್ ಕಚ್ಚಿದೆ ನೋಡಿ. ಅಯ್ಯಯ್ಯೋ ಬಾ ಡೋಡ್ ಸಾಕು ಕುಡ್ದಿದ್ದು. ನೆನ್ನೆ ಕಚ್ಚಿರೋದು ಯಾಕೆ ಕಚ್ಚಿದೆ ಅದು? ಕೊಡು ಸ್ವಲ್ಪ. ಏನೋ ಅಲ್ಲೇ ನೀನೇ ಗೈಡ್ ಆಗ್ಬಿಟ್ಟಿದ್ಯಲ್ಲೋ. ಎಲ್ರಿಗೂ ಮುಂಚೆ ಬಂದು ನಿಂತಿರ್ತೀಯ. ಹೆಂಗಿದೆ ನೋಡಿ ವ್ಯೂ. ಡಾರ್ಲಿಂಗ್ಸ್ ಕ್ರೇಜಿ ಸೂಪರ್. ಹೌದಾ? ಹರೀಶ್ ಹೋಗಿದ್ದ ಕನ್ಸಲ್ಲಿ. ಎಸ್ಸಲ್ಲಿ ಹೋಗಿರ್ಬೋದು ಅನ್ಕೋತಾ ಇರ್ತಾರೆ ಕನ್ಸಲ್ಲಿ, ಬಟ್ ಎಲ್ಲ ವಿಡಿಯೋಸ್ ಫಸ್ಟ್ ಟೈಮ್, ಮೊದಲನೇ ಸಲ. ಬಟ್ ಇವನು ಹೇಳ್ತಾ ಇರೋದು ನೋಡ್ರೆ ಆಲೆ ಒಂದು 10 ಸಲ ಬಂದವನೇ ಏನಂತಾರೆ ಹೇಳ್ತಾರೆ. ಗೈಡ್ ಸೈಲೆಂಟ್ ಆಗಿ ಬರ್ತಾವ್ರೆ. ಇವನು ಅಷ್ಟು ಹೇಳ್ತಾವನೆ ನೋಡಿ. ನಮ್ ಗೈಡ್ ಹೆಂಗ್ ಬರ್ತಾ ಇದಾರೆ. ಹತ್ತಿ ಸಾರಿ ನಡೀರಿ. ನಾವೆಲ್ಲ ಕುರಿಗಳು ಮೇಯಕ್ ಹೋಯ್ತಾ ಇದ್ದೀವಿ ಅನಿಸ್ತಾ ಇದೆ ಕಣೋ. ನೆಕ್ಸ್ಟ್ ಒಂದು ಪಾತ್, ಬರೀ ಒಂದೇ ಒಂದು ಪಾತ್ ಸ್ಟ್ರೈಟ್ ಅಷ್ಟೇ. ಹೌದಾ? ಫುಲ್ ಬೆಟ್ಟ ಸ್ಟೆಚ್. ಕ್ರೇಜಿ. ಮಧ್ಯದಲ್ಲಿ ಒಂದು ಪಾತ್ ಹೋಗಿರುತ್ತೆ. ಹೌದಾ? ಅಲ್ಲಿ ಸಿ ವ್ಯೂ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಈ ಎಲ್ಲೋ ಫೋನಲ್ಲಿ, ಟಿವಿಲಿ, ಮೂವಿಯಲ್ಲಿ ನೋಡೋ ಥರ ಇದೆ. ನಾವೆಲ್ಲ ವಿಂಡೋಸ್ ವಾಲ್ ಪೇಪರ್ ಇಟ್ಕೊಂಡಿರ್ತೀವಿ. ಸೇಮ್ ಆ ಜಾಗ ಬಂದಿದ್ದೀವಿ ಅಲ್ವಾ? ಸೇಮ್ ಸಿಸ್ಟಮ್ ಅಲ್ಲಿ ನೋಡಿ ರಿಯಲ್ ಆಗಿ ನೋಡ್ತಾ ಇದೀವಿ. ಇವಾಗ ಕಂಪ್ಯೂಟರ್ ಒಂದು ವಾಲ್ ಪೇಪರ್ ಇರುತ್ತೆ ನೋಡಿ ಅಲ್ಲಿ ಯಾವಾಗ್ಲೂ ಅದು ಹಿಂಗೆ ಇರೋದು. ಹರೀಶ, ಗೈಡ್ ಹತ್ರ ಕೇಳ್ಕೊಂಡು ಗೈಡ್ ಮಾಡ್ತಾ ಇದೆಯಲ್ಲ, ಮೆಚ್ಚಿದೆ ಕಣ ನಿನ್ನ, ಮೆಚ್ಚಿದೆ ಮಗನೇ. ಗೈಡ್ ಹತ್ರ ಕೇಳ್ಕೊಂಡು ನಮ್ಮನ್ನ ಗೈಡ್ ಮಾಡ್ತಾವನು. ಇವತ್ತು ಜನ ಕಮ್ಮಿನಾ? ಇವತ್ತು ಸಂಡೆ ಅಲ್ವಾ, ಜನ ಕಮ್ಮಿ ಕಣ. ಇವತ್ತು ಯಾಕೆ ಕಮ್ಮಿ? ಬೇಗ ಬಂದಿದ್ರ? ಅಲ್ಲ ಇವತ್ತು ಬೇಗ ಬಂದಿದ್ದೀವಲ್ಲ, ಅದಕ್ಕೆ ಜನ ಕಮ್ಮಿ ಕಣ. ಹತ್ತುತ್ತಾ ಇದೀವಿ. ಲಾಸ್ಟಲ್ಲಿ ನಮ್ಮ ಗೈಡ್ ಬರ್ತಾ ಇದ್ದಾರೆ. ಗೈಡ್ ಯಾಕೋ ಮಾತಾಡ್ತಾ ಇಲ್ಲ ನಮ್ಮ ಜೊತೆ, ಯಾಕೆ ಅಂತ ಗೊತ್ತಿಲ್ಲ. ಗೈಡು, ನೀವೇ ಇಷ್ಟೊಂದು ಜನ ಗೈಡ್ ಇದ್ದೀರಲ್ಲಪ್ಪ ಈ ಗ್ರೂಪಲ್ಲಿ, ನಾನು ಯಾಕೆ ನಿಮ್ಗೆ ಅಂತಾನ ನೀವೇ ಹೇಳ್ತಾ ಇದ್ದೀರಲ್ಲ ಅಂತ. ಗೊತ್ತಿಲ್ಲ ಒಟ್ಟಲ್ಲಿ ಸುಮ್ಮನೆ ಹೇಳ್ತಾವ್ರೆ. ಈಗ ನಾನು ಅದನ್ನ ಹೇಳಕ್ ಹೋಗಿ ಆ ಡಿಬೇಟ್ ಶುರುವಾಗಿ ಯಪ್ಪ ಕಮೆಂಟ್ ಸೆಕ್ಷನ್ ಫುಲ್ ಆಗಿ ಯಾಕೆ ಬೇಕು? ಆಕಾಶ್ ಹುಸಿ ಮಾತು ಅಂತ ಆಡೋ. ಆಕಾಶ ಬ್ಯಾಗ್ ಇಟ್ಕೊಬೇಕೇನೋ, ಮಾತು ಅಂತ ಆಡೋ ಆಕಾಶ. ಸ್ವಲ್ಪ ಮಾತಾಡ್ತಾ ಇಲ್ಲ ಅವನು, ಈಗಲೂ ಇದಕ್ಕೂ ಮಾತಾಡ್ತಾ ಇಲ್ಲ. ಬನ್ನಿ ಮೇಲೆ ಹೋಗೋಣ.
ಹೆಂಗ್ ಬರ್ತಾವ್ರು ಕುರಿ ಮಂದೆ ತರ. ಬೇಗ ನಡೀರಿ, ಇಲ್ಲ ಅವ್ರ ಜೊತೆ ಜನ ಕಮ್ಮಿ ಅಂದಲ್ಲೋ. ಅವರು ನಿಮ್ಮನ್ನ ಸಾಟರ್ಡೆ ಅಲ್ವಾ ಜನ ಜಾಸ್ತಿ. ಹಂಗೆ ಇಷ್ಟು ನಡೀರಿ, ಬೇಗ ಜನ ನಡೀರಿ. ನೋಡಿ ಹೆಂಗ್ ಬರ್ತಾರೆ. ಮುಂಜಾ ಬೇಗ ನಡೀಲ್ಲ, ಅವ್ರ ಮಧ್ಯೆ ಸಿಗಾಕೋತೀವಿ ನಾವು. ಬೇಡ ಬೇಡ, ವೀಡಿಯೋಸ್ ಎಲ್ಲ ಆಗಲ್ಲ ಆಮೇಲೆ. ಅವ್ರ ಮಧ್ಯೆ ಸಿಗಾಕೊಳ್ಳೋದು ಬೇಡ. ಜನ ನಡೀರೋ ಬೇಗ, ಫಾಸ್ಟ್ ಫಾಸ್ಟ್. ಈಗ ತಾನೇ ಜನ ಇಲ್ಲ ಅಂದಲ್ಲ ಗೈಡ್. ಇಲ್ಲಿ ಜನ ಇಲ್ಲ, ಅಲ್ಲಿದ್ದಾರೆ. ಟ್ವಿಸ್ಟ್ ಮೇಲ್ ಟ್ವಿಸ್ಟು, ಟ್ವಿಸ್ಟ್ ಮೇಲ್ ಟ್ವಿಸ್ಟು. ಅಣ್ಣ ಸೂಪರ್ ಅಣ್ಣ. ಇವಾಗ ಮಳೆ ಇಲ್ಲ, ಆಮೇಲೆ ಫುಲ್ ಜೋರ್ ಮಳೆ. ಮಳೆ ಇಲ್ಲ ಅಂದ್ಮೇಲೆ ಸುದ್ದಿರು. ಮಾಲೆ ಸ್ಟಾರ್ಟ್ ಆಯ್ತದು. ನನ್ಗೆ ಇಲ್ಲ ಅಂತ ಇದ್ದೀರಾ, ಬರ್ತೀನಿ ನೋಡಿ ಈಗ ಮಳೆ ಅಂತ. ಎಲ್ಲ ಜಾಕೆಟ್ ಬಿಚ್ಚಿದ್ದಾರೆ ಡಾರ್ಲಿಂಗ್ಸ್, ಮಳೆ ಇಲ್ಲ ಅಂತ. ಮಳೆ ಬಂದ್ರೆ ಈಗ ಅಷ್ಟೇ. ಅಯ್ಯೋ ಸುಸ್ತಾಗ್ತಾ ಇದೆಯಾ ಅಂತ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಸುಸ್ತಾಗೋದು ಗೊತ್ತಾಗ್ದಂಗೆ ಮಾತಾಡಿ ಸುಸ್ತಾದ್ರೂ ಹೇಳ್ಬಾರ್ದು, ಈಚೆ ಹೇಳ್ಬಾರ್ದು, ಆಮೇಲೆ ಜೋರಾಗಿ ಹೇಳ್ಬಾರ್ದು. ಸುಸ್ತಾಗುತ್ತೆ. ಅಯ್ಯಪ್ಪ ಹತ್ಬಿಟ್ಟು ಡಾರ್ಲಿಂಗ್ಸ್ ಮಾತಾಡ್ತೀನಿ, ಈಗ ಆಗಲ್ಲ. ಡಾರ್ಲಿಂಗ್ಸ್ ನೋಡಿ ಇಲ್ಲಿ, ಅದೊಂದು ನಿಮಿಷ. ನನ್ನ ಕಾಲು ನೋಡಿ ಡಾರ್ಲಿಂಗ್ಸ್ ಹೆಂಗಾಗಿದೆ. ಎಷ್ಟು ರಕ್ತ ಬಂದಿದೆ ನೋಡಿ ನನ್ನ ಕಾಲಲ್ಲಿ. ಅದು ಅಯ್ಯಪ್ಪ ಎಷ್ಟು ಕುಂಕುಮ ಇದೆ ಅಂದ್ರೆ ಡಾರ್ಲಿಂಗ್ಸ್ ಅಲ್ಲಿ, ಸಾರಿ ಎಷ್ಟು ರಕ್ತ ಇದೆ ಅಂದ್ರೆ ಅಲ್ಲಿ. ಯಾರು ನೋಡಿದವ್ರು ಕಾಲಿಗೆ ಕುಂಕುಮ ಇಟ್ಕೊಂಡು ಹೋಗ್ತಾವನೆ ಅನ್ಕೋತಾರೆ. ಅಯ್ಯಪ್ಪ ಆಕಾಶು ಏನಾರು ಬದುಕಿದೀನಿ ಅಂತ ಮಾತಾಡ್ ಸಾಯೋ. ಆಕಾಶ ಅಂದಾಗ ಹೇಳೋ ಅಕ್ಷಯ್ ಅಂತ. ನೀನು ಆನೆ ಮಾಡಿದ್ಯಲ್ಲ ಇನ್ನೇನು ಸುಮ್ಮನೆ ಮಾತಾಡ್ಕೊ ಬರ್ತಾ ಇದ್ದೀನ. ಓ ಆಕಾಶ್ ಆನ್ ಮಾಡಿದ್ಯಾ ಇನ್ನ ಅಂತ. ಮೂವಿ ಸೆಟ್ ನೋಡಿ. ಇಲ್ಲೊಂದು ದಾರಿ ಇದೆ, ಹಿಂಗೊಂದು ದಾರಿ ಇದೆ. ಯಾವ ದಾರಿಲಿ ಹೋಗ್ತಾ ಇದೀವಿ ಅಂದ್ರೆ ಯಪ್ಪ ಗೊತ್ತೇ ಆಗ್ತಾ ಇಲ್ಲ ನನಗೆ. ನೀನು ಗೊತ್ತಾಯ್ತಾಯ್ತಾ? 100% ನಾನು ಏನು ಮಾತಾಡ್ತೀನಿ ಎಲ್ಲ ಕ್ಲಾರಿಟಿ. ಡಾರ್ಲಿಂಗ್ಸ್ ನೋಡಿ, ಜರಿ ಇದೆ, ಜರಿ ಜರ್ಕೊಂಡು ಬನ್ನಿ ಜರಿಲಿ. ಅಯ್ಯೋ ಯಾಕೆ ಅಷ್ಟು ಟೆನ್ಷನ್ ಆಗ್ತಿದೆ. ಕುಡಿಯೋದು ಹಂಗೆ ಅಲ್ಲಿ ಪ್ಯಾನ್ ಮಾಡಿ ಮಾಡ ಕುಡಿಯೋ. ಸಾಕು ಸಾಕು ಸಾಕು, ಕುಡಿಯೋ ಬೇಗ ಬೇಗ ಕುಡಿಯೋ. ಹಂಗೆ ರಮೇಶ್ ಹಂಗೇರೋ. ನಾನೇ ಎಡಿಟ್ ಮಾಡೋನು. ದಾರಿ ನೋಡಿ, ಇಲ್ಲೊಂದು ದಾರಿ ಇದೆ, ಅಲ್ಲೊಂದು ದಾರಿ ಇದೆ. ಯಾವ ದಾರಿಲಿ ಹೋಗೋದು? ರಮೇಶ್ ಆ ದಾರಿಲಿ ಹೋಗ್ತಾ ಇದ್ದಾನೆ. ಅಲ್ಲಿ ಸ್ವಲ್ಪ ಜನ ಬರ್ತಾ ಇದ್ದಾರೆ ಹಿಂದೆ. ಬಿದ್ದ ಹೋಗ, ಒಳಗಡೆ ಹೋಗೋ. ಎಲ್ಲಿ ಹೋಗ್ತಾ ಇದೀಯ ಆಕಾಶ? ಅಲ್ಲೇ ಗೊತ್ತಾ ಇದೆಯಾ? ಆಕಾಶ ಅಂದ್ರೆ ಕಂಟೆಂಟ್. ಅಯ್ಯೋ ದಾರಿ ಹೆಂಗಿದೆ ನೋಡಿ ಡಾರ್ಲಿಂಗ್ಸ್. ಕಾಲು ಎಲ್ಲಿ ಇಡಬೇಕು ಇಲ್ಲಿ? ಅಯ್ಯಪ್ಪ ಕೊಡು. ನಿಧಾನ ಬನ್ನಿ, ಓಕೆನಾ? ಬರ್ರಿ ನಾನು ಕೈ ಕೊಡ್ತೀನಿ. ಯಪ್ಪ ಹೆಂಗಿದೆ ದಾರಿ ಇದು? ಇಲ್ಲಿ ಜಾರುತ್ತೆ, ಹುಷಾರು. ಬರೋ ನಿಧಾನ. ಯಪ್ಪ ದಾರಿ ಹೆಂಗಿದೆ ನೋಡಿ ಡಾರ್ಲಿಂಗ್ಸ್. ಎಲ್ಲಿ ಹೋಗ್ತಾ ಇದ್ದೀವಿ ಗೊತ್ತೇ ಆಗ್ತಾ ಇಲ್ಲ ನಂಗಂತೂ. ಓ ಮೈ ಗಾಡ್, ಸಖತ್ತಾಗಿ ಅನಿಸ್ತಾ ಇದೆ ಗುರು. ಕಾಡು ಒಳಗಡೆ ಬಂದಂಗೆ. ಬಟ್ ನೆಲ ನೋಡಿ ಹೆಂಗೂ ಜಾರ್ತಾ ಇದೆ. ಎಷ್ಟು ಸ್ಲಿಪ್ಪರಿ ಇದೆ ಅಂತ ಡಾರ್ಲಿಂಗ್ಸ್ ಹಿಂಗೆ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ. ಅಯ್ಯಯ್ಯೋ ಹರೀಶ್ ಜಾರುತ್ತೆ. ಇಬ್ರು ಹಂಗೆ ಕೈ ಹಿಡ್ಕೊಂಬನ್ನಿ. ಬಂತು ನೋಡಿ ವ್ಯೂ ಡಾರ್ಲಿಂಗ್ಸ್. ಹಬ್ಬ ಸದ್ಯ ಒಂಚೂರು ಬೆಳಕು ಅಂತ ಕಾಣಿಸ್ತು ಗುರು. ಬೆಳಕು, ಇದು ಬೆಳಕಲ್ಲ, ದರ್ಶನ ನಮ್ಗಾಗ್ತಾ ಇದೆ ಡಾರ್ಲಿಂಗ್ಸ್. ಹೊಸಿ ಬೆಳಕು ಅಂತ ನೋಡ್ತಾ ಇದೀವಪ್ಪ.
ಅವಾಗ್ಲೇ ನಾನು ಏನಕ್ಕೆ ಹೇಳಕ್ ಬಂದೆ ಅಂದ್ರೆ ನಾನು ಕಾಲ್ ಹುಡುಕ್ತಾ ಇದ್ದೆ ಹುಡ್ಕೊಂಡು ಹೋಗಕ್ಕೆ ಇವ್ರು ಏನಂದ್ರು ಆಕಾಶದಲ್ಲಿ ಏನ್ ಜೋಕ್ ಹೇಳೋ ಸ್ವಲ್ಪ ಮೇಲಾಗುತ್ತೆ ಕೋಲು ನೋಡಿರಿ ಪಿಟಿ ಮೇಸ್ಟ್ರೆ ನಮ್ ಗ್ರೂಪ್ಗೆ ಮಂಜಾ ಪಿಟಿ ಮೇಸ್ಟ್ ಅಂತೆ, ಇವನು ಹಳ್ಳಿ ಮೇಸ್ಟ್ ಅಂತೆ. ಕರೆಕ್ಟಾಗಿ ಸ್ಲಿಪ್ಪರ್ ಹಾಕೋ ಬಂದವನೆ ಹಳ್ಳಿ ಮೇಸ್ಟ್ ಇವನು. ಹೈಕಿಂಗ್ಗೆ ಸ್ಲಿಪ್ಪರ್ ಹಾಕೋ ಬಂದವನಲ್ಲ, ಹಳ್ಳಿ ಪಾಠ ಮಾಡೋ ಮೇಸ್ಟ್ ಇವನು, ಗೊತ್ತಾಯ್ತು. ನಮ್ ಗೈಡ್ ನಗ್ತಾ ಇದಾರೆ, ಯಾಕೆ ನನ್ ಮಾತು ಯಾರು ಕೇಳ್ತಾನೆ ಇಲ್ಲ, ಎಲ್ಲ ಅವ್ರವ್ರ ಗೈಡ್ ಎಲ್ರು ಕೇಳ್ತಾರೆ, ಇವನೊಬ್ಬನ್ ಬಿಟ್ಟು ಕೇಳಲ್ಲ ಅನ್ಸುತ್ತೆ, ಅವನೊಬ್ಬ ಕೇಳಲ್ಲ ಅಲ್ವೇನು? ಅವರೇ ನಿನ್ ಕಂಟ್ರೋಲ್ ಅಲ್ಲಿ ಇದ್ದಾರೆ. ಇಲ್ಲಿಂದ ಇವಾಗ 1.5 ಕಿಲೋಮೀಟರ್ ಓಡ್ಬೇಕು. ನಡಿಯಕ್ಕೆ ಆಯ್ತಲ್ಲ ಕಣೋ. ಓಡ್ಬೇಕು. ಪಿಡಿ ಮಾಸ್ಟರ್ ಹೋಗ. ಡೌಟ್ ಇದೆ ಏನಂದ್ರೆ ನಾವು ನೋಡಕ್ ಹೋಗ್ತಾ ಇರೋದು ಬಂಡಾಜೆ ಫಾಲ್ಸ್ ಸ್ಟಾರ್ಟಿಂಗ್ ಪಾಯಿಂಟ್ ನ. ಬಂಡಾಜೆ ಫಾಲ್ಸ್ ಸ್ಟಾರ್ಟಿಂಗ್ ಪಾಯಿಂಟ್. ಹಾ, ಆದ್ರೆ ಅದು ಮೇಲಿರುತ್ತೆ, ನಾವ್ ಯಾಕೆ ಇಳ್ಕೊಂಡು ಹೋಗ್ತಾ ಇದೀವಿ? ಈಗ ಬೆಟ್ಟ ಇಳ್ತಾ ಇದೀವಿ, ಬೆಟ್ಟ ಹತ್ತಿದೀವಿ. ಆತರ ಕ್ವಶನ್ಸ್ ಯಾಕೆ ಕೇಳ್ತೀಯ ಅಂಜಲಿ? ತಲೆಗೆ ಹುಳ ಬಿಟ್ಟಂಗ ಐತ್ ನನ್ಗೆ. ಫಾಲ್ಸ್ ಮೇಲಿದ್ರೆ ನಾವೇ ಕೆಳಗಡೆ ಇಳ್ಕೊಂಡು ಹೋಗ್ತಾ ಇದೀವಿ. ನನ್ ಗೈಡ್ ನ ಕೇಳ್ತೀನಿ. ಸರ್ ಹೇಳಿ ಸರ್, ಇದಕ್ಕೆ ಆನ್ಸರ್ ಯಾಕೆ? ಫಾಲ್ಸ್ ಮೇಲಿರುತ್ತಲ್ವಾ, ಮೇಲಿಂದ ತಾನೇ ನೀರ್ ಬೀಳುತ್ತೆ, ನಾವು ಪೀಕ್ ಪಾಯಿಂಟ್ ಹೋಗ್ಬೇಕು, ನಾವೇ ಕೆಳಗಡೆ ಹೋಗ್ತಾ ಇದೀವಿ, ಸ್ಟೀಪ್ ಆಗಿ ಕೆಳಗಡೆಗೆ. ತುಂಬಾ ಕ್ರಿಟಿಕಲ್ ಆಗಿದೆ ಸರ್ ಇದು. ಗೈಡ್ ಟೆನ್ಷನ್ ಆದ್ರೆ ಒಂದ್ಸಲಿ, ಗೈಡ್ ಟೆನ್ಷನ್ ಆಗಿ ತುಂಬಾ ಕ್ರಿಟಿಕಲ್ ಆಗಿದೆ ಇದು. ನಾರ್ಮಲ್ ಆಗಿಲ್ಲ ಇದು, ಇಷ್ಟೊಂದು ಕ್ರಿಟಿಕಲ್ ಆಗಿದೆ ಅಂತ ಲೋಕಲ್ ಇಲ್ಲೇ ಇರೋರ್ಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ನನ್ನ ಕೇಳ್ತಾ ಇದೆಯಲ್ಲ ಅಂಜಲಿ ನೀನು. ಟೀಚರ್ಸ್ ಯಾವ ರೇಂಜ್ ಕಷ್ಟ ಕಾಟ ನಿನ್ನೆಯಿಂದ ನೋಡ್ತಾ ಇದೀನಿ ಅಂಜಲಿ, ಕಷ್ಟ ಇರೋದೇ ಕೇಳ್ತಾ ಇದ್ದಾಳಪ್ಪ. ಪಾಪ ಗೈಡ್ ಹೋಗ್ತಾ ಇದಾರೆ, ಇವ್ರ ಹತ್ರ ಇದ್ರೆ ಇನ್ನೊಂದು ಕ್ವಶನ್ ಕೇಳ್ತಾರೆ ಅಂತ. ಆದ್ರೆ ಲಾಜಿಕ್ ಅಲ್ವಾ ಮಚ್ಚ? ಆದ್ರೆ ಲಾಜಿಕ್ ತಾನೆ ಅದು ಕ್ವಶನ್. ಗೊತ್ತೇನೋ, ಹಿಂಗ್ ಇಳ್ದು ಹಿಂಗ್ ಹತ್ತ ತರ ಇರುತ್ತೆ, ಹಂಗ ಹತ್ತ ತರ ಇದ್ರೆ ಫಾಲ್ಸ್ ಮೇಲಕ್ಕೆ ಹೆಂಗ್ ಹೋಗುತ್ತೆ? ಕೆಳಗ್ ತಾನೆ ಹೋಗ್ಬೇಕು ಫಾಲ್ಸ್. ಮೇಲೆ ಹೋಗೋದಂತ ಫಾಲ್ಸ್ ಕೆಳಗೆ ಹೋಗ್ತಾ ಇರೋದು, ಮೇಲಿಂದ ಬೀಳುತ್ತಲ್ವಾ ಅದು. ನಾವ್ ಮೇಲ್ ಫಾಲ್ಸ್ ಮೇಲಕ್ಕೆ ಹೋಗ್ ನಾವು ಹತ್ತೋದೇನಕ್ಕೆ ಮತ್ತೆ ಇಳಿಯೋದೇನಕ್ಕೆ ಹಂಗ ಕೇಳ್ದ ಅವಳು ಮಚ್ಚ. ನೀರು ಮೇಲಿಂದ ಬೀಳುತ್ತೆ, ನಾವು ಬೀಳೋ ಪಾಯಿಂಟ್ಗೆ ಹೋಗ್ತಾ ಇದೀವಿ, ಮೇಲಕ್ಕೆ ತಾನೇ ಹೋಗ್ಬೇಕು, ನಾವು ಕೆಳಕ್ಕೆ ಹೋಗ್ತಾ ಇದೀವಿ. ಅದನ್ನೇ ಕೇಳ್ತಿರೋದು. ಒಂದು ಹೈಟ್ ಇಂದ ಇರುತ್ತೆ, ಅದೇ ನಾವು ಮೇಲ್ ತಾನೇ ಇರ್ತದೆ. ಫಾಲ್ಸ್ ಇವಾಗ ಇಲ್ಲಿಂದ ಬೀಳುತ್ತಲ್ವನಪ್ಪ, ನಾವ್ ಈ ಹೈಟಿಗೆ ಹೋಗ್ತಾ ಇದೀವಿ, ಮೋಸ್ಟ್ಲಿ ಇಲ್ಲಿ ನಾವು. ಕ್ವಶನ್ ಒಬ್ಬೊಬ್ರಿಗೆ ಒಂದೊಂದರ ಅರ್ಥ ಆಗಿದೆ, ನನಗೊಂದರ ಅರ್ಥ ಆಗಿದೆ. ಕೇಳಿರೋದೇನು ಅಂದ್ರೆ ಫಾಲ್ಸ್ ಮಂಚ ಬಂದ ಈಗ ಆನ್ಸರ್ ಸಿಗಲ್ಲ. ಫಾಲ್ಸ್ ಪಾಯಿಂಟ್ ಇರೋದು ಕೆಳಗೆ, ನಾವು ಮೇಲೆ ಹತ್ತಿ ಮತ್ತೆ ಕೆಳಗೆ ಏನಕ್ಕೆ ಇಳಿತಾ ಇದೀವಿ, ಕೆಳಗಿಂದ ಕೆಳಗೆ ಏನಕ್ಕೆ ಹೋಗ್ತಿಲ್ಲ ಹಂಗ್ ಕೇಳ್ತಾವಳೆ. ಇವ್ರಿಗೆ ಏನೋ ಅರ್ಥ ಆಗಿತ್ತು ಮಾಡಿಸ್ತಾ, ಅದನ್ನು ಮಾಡಿಸ್ತಾ, ಏನೋ ಬೇರೆ ಅರ್ಥ ಮಾಡ್ಕೊಂಡಿದ್ವಿ ನಾವು. ಅಂಜಲಿ, ನೀನ್ ಕೇಳಿದ್ದು ನಾನು ಹೇಳ್ತೀನಿ. ಫಾಲ್ಸ್ 3 ಜನ ಬರ್ಲಿ ಪಾಯಿಂಟ್ ಕೆಳಗೆ, ನಾವು ಇದ್ದಿದ್ದು ಕೆಳಗೆ, ಕೆಳಗಿಂದ ಮೇಲೆ ಕೆಳಗಲ್ಲ ಹೋಗ್ತಾ ಇರೋ ಕೆಳಗೆ ಅಂತ. ಕೆಳಗಿಂದ ಮೇಲ್ ಹತ್ತಿದ್ವಿ ಹೋಗ್ ಬೆಟ್ಟ, ಮೇಲಿಂದ ಕೆಳಗೆ ಹೋಗ್ತಾ ಇದೀವಿ, ಸೊ ಕೆಳಗಿಂದ ಕೆಳಗೆ ಏನಕ್ಕೆ ಬರಬಾರ್ದು? ಹೌದಾ? ಅದೇ ಕ್ವಶನ್. ಅದಲ್ಲ ಬೇರೆದು ಇದು ನೋಡ್ದ ನೀನು ಸಪೋರ್ಟ್ ಅವನಿಗೆ, ನನಗ್ ಸಪೋರ್ಟ್ ಮಾಡಿಲ್ಲ ನೆನ್ನೆ. ಟ್ರಯಾಂಗಲ್ ಕಣು, ನನಗ್ ಸಪೋರ್ಟ್ ಮಾಡಿಲ್ಲ. ಟ್ರಯಾಂಗಲ್ ಕೆಳಗಿದ್ವಿ, ಮೇಲೆ ಹತ್ತಿದ್ವಿ, ಕೆಳಗಿಳಿದ್ವಿ. ಟ್ರಯಾಂಗಲ್ ಈ ಕೆಳಗೆ ಇದ್ವಿ, ಇಲ್ಲಿ ಹತ್ತಿದ್ವಿ, ಮತ್ತೆ ಏನಾದ್ರೂ ಒಂದು ಕ್ವಶನ್ ಅರ್ಧ ಗಂಟೆ ಟಾಸ್ಕ್ ಕೊಟ್ಟಿದೆ ಎಲ್ರಿಗೂ ತಲೆಗೆ. ಎಂತ ಕ್ವಶನ್ ಕೇಳಿದ್ಯಾ? ಕ್ವಶನ್ ಪ್ಲಾನ್ ಮಾಡಿ ಬಂದು ಅನ್ನೇ ಕೇಳ್ತಾ ಇದೆಯಲ್ಲ, ಯಾಕೆ ಸುಮ್ನಿರ ಈ ತರ ಜೋಕ್ ಮಾಡ್ಬೇಡ. ಓಕೆ, ನಿಮ್ಗೆ ಅರ್ಥ ಆಯ್ತಾ ನಾನು ಹೇಳಿದ ಕ್ವಶನ್? ಪ್ಲೀಸ್ ಬಿಡು ಅಂಜಲಿ. ಮಂಜಾ ಹೇಳಿರೋ ಜೋಕ್ಸ್ ನಲ್ಲಿ ಹಾಕ್ಬಿಟ್ರೆ ನಿಮ್ ವಿಡಿಯೋಲಿ ಸಬ್ಸ್ಕ್ರೈಬ್ ಆಗಿರೋರು ಅನ್ಸಬ್ಸ್ಕ್ರೈಬ್ ಆಗ್ಬಿಡ್ತಾರೆ. ಈ ತರದ್ ನೋಡ್ಬೇಕಾ ನಾವು ಭೂಮಿ ಮೇಲೆ? ಈ ವಿಡಿಯೋ ಆಗ್ತಾವನ ಅಂತ ಅಪ್ಪ, ಈ ನಗು ಬರ್ದಂಗ ಅವ್ನು ಹೆಂಗ ನನ್ ಜೊತೆ ಆಗಲ್ಲಪ್ಪ.
ಅಂಜಲಿ ಒಂದು ಡೀಲ್ ಮಾಡ್ಕೊಳ್ಳೋಣ, ನಾನೇ ನೀನು ಕ್ಲೀನ್ ಮಾಡ್ಕೊಳ್ಳೋಣ. ಈ ಥರದ ಕಷ್ಟದ ಕ್ವಶನ್ ಬಂದು ನನ್ನ ಹತ್ರ ಡಿಸ್ಕಸ್ ಮಾಡು, ನಾನು ಹೋಗಿ ನೀರಜ್ ಅವ್ರಿಗೂ ಹರೀಶ್ ಅವ್ರಿಗೂ ಕೇಳೋಣ. ಹೇಳ್ಬಿಟ್ಟು ನಿಂತ್ಕೊಂಡು ಹೇಳಿ ಆನ್ಸರ್ನ ಅಂತ. ಆಮೇಲೆ ಏನ್ ನಿಮಗೆ ಆನ್ಸರ್ ಗೊತ್ತಿರುತ್ತಾ? ನಮಗೆ ಗೊತ್ತಿರುತ್ತೆ. ನಿಮ್ಗೆ ಗೊತ್ತಾ ಅಂಜಲಿ ಏನು ಇದಕ್ಕೆ ಆನ್ಸರು? ವಾವ್, ಸದ್ಯಕ್ಕೆ ಅವ್ರನ್ನ ಬಿಟ್ಟು ಇವ್ರನ್ನ ಈ ಕಾಲ್ ಕೊಟ್ಟಿದ್ದಾರೆ. ಇದೇ ಗಟ್ಟಿಗಿದೆ ಅಂತೀಯ? ಗಟ್ಟಿಗಿದೆ ಸ್ವಲ್ಪ. ನೀರ್ ಗಟ್ಟಿಗಿಲ್ಲ ಬಿಡು. ಅದಾದ್ರೆ ಹಿಂಗ್ ಹಿಡ್ಕೊಂಡು ಹೋಗ್ಬೇಕು, ಇದಾದ್ರೆ ಹಿಂಗ್ ಹಿಂಗ್ ಹಿಡ್ಕೊ, ಕೆಳಗಡೆ ಹಿಂಗ್ ಹಿಡ್ಕೊಂಡು ಹೋಗ್ಬೋದು. ಆಗಲ್ಲ, ಅಷ್ಟು ಉದ್ದ ಇದ್ದಾನೆ ಮಂಜ, ಆಗಲ್ಲ. ವಾಟ್ಸ್ ಹ್ಯಾಪನಿಂಗ್? ಡಾರ್ಲಿಂಗ್ಸ್ ನೋಡಿ ಡಾರ್ಲಿಂಗ್ಸ್, ಹೆಂಗಿದೆ, ಹೆಂಗ್ ಹೋಗ್ತಾ ಇದಾರೆ, ಈ ಕಡೆಯಿಂದ ಬರೋರು ಹೆಂಗ್ ಬರ್ತಾ ಇದಾರೆ, ವ್ಯೂ ಹೆಂಗಿದೆ ನೋಡಿ ಡಾರ್ಲಿಂಗ್ಸ್. ಅಯ್ಯಪ್ಪ, ಓ ಮೈ ಗಾಡ್, ಕ್ರೇಜಿ ಆಗಿದೆ. ಡಾರ್ಲಿಂಗ್ಸ್ ವ್ಯೂ ನೋಡ್ತೀರಾ? ವ್ಯೂ, ಮಳೆ ಬರ್ತಾ ಇದೆ, ಜಿಡಿ 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 ಅಂತ ಚಿಟಿ 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 ಮಳೆ ಬರ್ತಾ ಇದೆ. ಸುತ್ತ ನೋಡಿ ಹೆಂಗಿದೆ ವೆದರು. ಅಯ್ಯೋ ಸಖತ್ತಾಗಿ ಅನಿಸ್ತದೆ ಅಪ್ಪ ನಂಗಂತೂ. ಆ್ಯಕ್ಚುಲಿ ಮಳೆ ಬರೋದಕ್ಕೇನೆ ಸಖತ್ತಾಗಿ ಅನಿಸ್ತಾ ಇದೆ. ಆ್ಯಂಡ್ ಈ ಜಾಗ ಇಲ್ಲಿ ಹೋಗ್ತಾ ಇರೋದು ಕಲ್ಲು ಮುಳೆ ಯಾವ ಥರ ಇದೆ ಅಂದರೆ, ರಾಕ್ಸ್ ಎಲ್ಲ ಕಾಲಿಟ್ಟರೆ ಜಾರೋ ಥರ ಇದೆ. ಬಟ್ ಇಷ್ಟೆಲ್ಲ ಇದ್ರೂ ವ್ಯೂ ಸೂಪರ್ ಆಗಿದೆ. ಹೌ ಮೆಸ್ಮರೈಸಿಂಗ್ ಇಟ್ ಈಸ್. ಅಂಡರ್ವರ್ಲ್ಡ್ ಡಾರ್ಲಿಂಗ್ಸ್ ಹೋಗ್ತಾ ಇದೀವಿ ನೋಡಿ ನಮ್ಮ ಗೈಡ್ ಜೊತೆ. ಹಾಯ್ ಸರ್, ಇನ್ನೂ ಎಷ್ಟು ದೂರ? ಓಕೆ ಡಾರ್ಲಿಂಗ್ಸ್, ಇನ್ನೂ 2 ಕಿಲೋಮೀಟರ್ಸ್ ಇದೆ ಅಂತೆ. ನೀಟಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನ, ನೀಟಾಗಿ ಕರ್ಕೊಂಡೋಗಿ ನೀಟಾಗಿ ತೋರಿಸ್ತಾ ಇದ್ದಾರೆ. ಗೈಡ್ ಇದ್ರೆ ಆ್ಯಕ್ಚುಲಿ ಕಂಫರ್ಟ್ ಇರುತ್ತೆ. ಬೇಗ 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 ಬನ್ನಿ ಟೈಮ್ಗೆ ಆನ್ ಟೈಮ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲೆಲ್ಲ ಜಾಗದ ಬಗ್ಗೆ ಹೇಳ್ತಾ ಇದ್ದಾರೆ. ಸೂಪರ್ ಆಗಿರುತ್ತೆ. ನೀವು ಕೂಡ ಬನ್ನಿ, ವಿಸಿಟ್ ಮಾಡಿ. ಸಖತ್ತಾಗಿದೆ. ಲೈಫಲ್ಲಿ ಒಂದ್ಸಲನಾದ್ರೂ ಈ ಥರ ಬರಬೇಕು ಅಲ್ಲ, ಪ್ರತಿ ಸಲ ಬರ್ತಾನೆ ಇರಬೇಕು, ವರ್ಷಕ್ಕೊಂದ್ಸಲ ಬರ್ತಾ ಇರ್ಬೇಕು ಈ ಥರ. ಸಖತ್ತಾಗಿದೆ ಗುರು ವ್ಯೂ ಅಂತೂ. ನೀನ್ ಮಾಡೋ ಬ್ಲಾಗ್ ಯಪ್ಪ ಏನು ಗೊತ್ತಾ ಮಚ್ಚಿ, ಈ ಕಲ್ಲು ಮುಳ್ಳು ಇರೋದ್ರಿಂದ ಹತ್ತಿ ಇಳಿದು ಬಂಡಾಜನೆ ಬೇಜಾರಾಗೋಯ್ತು. ಸ್ಟಾರ್ಟಿಂಗ್ ಚೆನ್ನಾಗಿತ್ತು, ಮಳೆ ಅನ್ನೋದು ನಿಲ್ತಾ ಇಲ್ಲ. ಯಪ್ಪ ಏನಿದು. ಓಕೆ ಡಾರ್ಲಿಂಗ್ಸ್, ಹತ್ತಿದಾಯ್ತು, ಇವಾಗ ಇಳಿತಾ ಇದ್ದೀವಿ. ಏನು ಸಖತ್ತಾಗಿದೆ ಗುರು ವ್ಯೂ. ಯಪ್ಪ ಸಖತ್ತಾಗಿದೆ ನಿಜವಾಗ್ಲು. ನಂಗೆ ಸಖತ್ ಇಷ್ಟ ಆಯ್ತು ಗುರು. ಹೆಂಗಿದೆ ಆಕಾಶ ವ್ಯೂ? ಹಾಂ, ಫಾಲ್ಸ್ ಕಾಣಿಸ್ತಾ ಇದೆಯಾ? ಹಾಂ, ಸೌಂಡ್ ಕಂಪ್ಲೀಟ್. ಇದೆಷ್ಟು ದೊಡ್ಡದು, ಎಷ್ಟು ಸಖತ್ತಾಗಿದೆ ನೋಡೋ ಮಚ್ಚ. ನಂಗೆ ಹೆವಿ ಇಷ್ಟ ಆಯ್ತು ಕಣ. ಎಲ್ಲ ಪರ್ಫೆಕ್ಟ್ ಆಗಿದೆ, ಗಾಳಿನೂ ಬೇಡ ಏನು ಬೇಡ. ದಿಸ್ ಈಸ್ ಪರ್ಫೆಕ್ಟ್. ಹಿಂಗೆ ಇರಬೇಕು, ಹಿಂಗೆ ಇದೆ. ಇದಕ್ಕಿಂತ ಜಾಸ್ತಿ ಯಾವುದು ಇರೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಥರ ಇದೆ. ಓಕೆ ಡಾರ್ಲಿಂಗ್ಸ್, ನಾವು ಇವಾಗ ರೆಸಾರ್ಟಿಂದ ವೆಕೇಟ್ ಮಾಡ್ತಾ ಇದ್ವಿ, ಮುಗೀತು. ಆ್ಯಕ್ಚುಲಿ ಏನಾಯ್ತಪ್ಪ ಅಂತಂದರೆ, ನೆನೆ ಬಂಡಾಜಿ ಟ್ರೆಕ್ಕಿಂಗ್ ಹೋದಾಗ ಫೋನಿಗೆ ನೀರು ಹೋಗಿ ಕಂಪ್ಲೀಟಾಗಿ ಬ್ಲಾಸ್ಟ್ ಆಗಿಬಿಟ್ಟಿತ್ತು. ವೀಡಿಯೋಸ್ಗಳು ಹೋಗೋದಿದೆ, ಬರೋದು ವೀಡಿಯೋಸ್ ಇಲ್ಲ. ಯಾಕಪ್ಪ ಅಂತಂದರೆ ಅಲ್ಲಿ ನೀರು ಹೋಗಿ ಫೋನ್ ಆಫ್ ಆಗಿಬಿಟ್ಟಿತ್ತು. ಇಲ್ಲಿ ಬಂದು ಒಂದು 1/2 hour ಬಿಟ್ಟು ಆದರೂ ಕೂಡ ಆನ್ ಆಗಿದೆ. ಡ್ರೈವರ್ ಎಲ್ಲ ಏನೇನೇನೇನೋ ಟಾಸ್ಕ್ ಎಲ್ಲ ಮಾಡಿ ಕೊನೆಗೂ ಫೋನ್ ಆನ್ ಆಗಿದೆ. ಸೊ ಇವಾಗ ಹೊಡ್ತಾ ಇದ್ದೀವಿ. ಸೊ ನಾಳೆ ಬ್ಲಾಗಲ್ಲಿ ಸಿಗ್ತೀನಿ ಡಾರ್ಲಿಂಗ್ಸ್. ಅಲ್ಲಿ ತನಕ ಟಾಟಾ ಬಾಬಾ, ಸಿ ಯು, ಲವ್ ಯು.